ಗುಡ್ ಮಾರ್ನಿಂಗ್. ಎಲ್ಲರಿಗೂ ಕೂತ್ಕೋಣ. ಕೀರ್ತನೆಗಳು 33ಕ್ಕೆ ನಮ್ಮ ಮತ್ತೆ ತಿಳ್ಕೊಳ್ಳೋಣ. Everyone of us turn your Bibles to Psalms 33. ಕೀರ್ತನೆಗಳು 33. 11 ವಚನ ಓದ್ಕೊಳ್ತಾ ಇದ್ದೇವೆ. 10ನೇ ವಚನದವರು ಉತ್ತರ ಪತ್ರ ಓದಿಕೊಳ್ಳೋಣ. 11ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. Let's read the Psalms 33. 1 to 10 responsibly. 11th verse together. ಮೊದಲನೇ ವಚನ ನನ್ನ ಬಲಗಡೆ ಓದಬೇಕಾದ್ರೆ 2ನೇ ವಚನ ಎಡಗಡೆ ಓದಬೇಕು. ಅದೇ ತರ ಕೊನೆಯದಾಗಿ 11ನೇ ವಚನ ಒಟ್ಟಾಗಿ ಓದಿಕೊಳ್ಳುವುದಾಗಿದೆ. ಲೆಟ್ಸ್ ರೀಡ್ 33:1. ಕೀರ್ತನೆಗಳು 33:1. ನನ್ನ ಬಲಗಡೆಯವರು ಓದಕ್ಕೆ ಪ್ರಾರಂಭಿಸಿ. ನಾವು ಸೇವಿಸುವಂತ ದೇವರು ಭಯಂಕರ ದೇವನಾಗಿದ್ದಾನೆ. ಆತನು ಒಂದು ಯೋಚನೆ ಮಾಡಿದ್ದಾನೆ, ಅದನ್ನ ಮಾಡ್ತಾನಂದ್ರೆ ಯಾರು ಅದಕ್ಕೆ ವಿರುದ್ಧವಾಗಿ ನಿಲ್ಲಲು ಸಾಧ್ಯವಿಲ್ಲ. ಯಾಕಂದ್ರೆ ಆತ ದೊಡ್ಡ ದೇವರಾಗಿದ್ದಾನೆ, ಸರ್ವಶಕ್ತನ ಸಾರ್ವಭೌಮತ್ವವುಳ್ಳ ದೇವನಾಗಿದ್ದಾನೆ. ನಮ್ಮನ್ನು ಆತನು ಸೃಷ್ಟಿ ಮಾಡಿ ಆತನ ಒಂದು ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದಂತ ದೇವರು. ಆತ ಸನ್ನಿಧಾನಕ್ಕೆ ನಾವು ಬರಬೇಕೆಂದೇ ಆತನು ತನ್ನನ್ನೇ ಒಪ್ಪಿಸಿಕೊಟ್ಟಂತ ದೇವರು. ಆತನ ಒಂದು ತ್ಯಾಗವನ್ನು ಎನಿಸುವವರಾಗಿ ನಮ್ಮನ್ನೇ ನಾವು ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಈ ಒಂದು ಸಮಯದಲ್ಲಿ ಆರಾಧನೆ ನಾವು ನಡೆಸಿಕೊಡಿ ಏಸಪ್ಪ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ನೀವು ನಿಮಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿದ್ದೀರಿ. ಯಾಕಂದ್ರೆ ನಾವು ನಮ್ಮ ಆತ್ಮ ಶರೀರ ಪ್ರಾಣ ದೇವರಿಗೆ ಒಪ್ಪಿಸ್ಕೊಳ್ಬೇಕು. ನಮ್ಮ ಮನಸ್ಸುಗಳು ಚಂಚಲವಾಗಬಾರದು. ಈ ಒಂದು ಸಮಯಗಳಲ್ಲಿ ಇಲ್ಲಿ ಇರುವಂತಹ ಸಮಯದಲ್ಲಿ ನಾವು ಆತನನ್ನೇ ದೃಷ್ಟಿಸಿ ನೋಡುತ್ತಾ ನಮ್ಮನ್ನು ಆತನ ಸನ್ನಿಧಾನದಲ್ಲಿ ಆತನ ಮೆಚ್ಚುವಂತೆ ಆರಾಧನೆ ಮಾಡುವ ಹಾಗೆ, ಆತನ ಮೆಚ್ಚುವಂತೆ ನಾವು ಆತನ ವಾಕ್ಯ ಕೇಳುವಂತೆ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಆರಾಧನೆ ಆತನ ಇಷ್ಟಪಡುವಂತೆ ಮಾಡುವ ಹಾಗೆ ನಮ್ಮನೆ ಒಪ್ಪಿಸಿಕೊಳ್ಳೋಣ. ಒಂದು ಕ್ಷಣ ನಿಮ್ಮನೆ ಒಪ್ಪಿಸಿಕೊಟ್ಟು ಮೌನವಾಗಿದ್ದು ಹೃದಯದಲ್ಲಿ ಆತ್ಮನಿಗೆ ಮಾತನಾಡಿ ಕೇಳಿಕೊಳ್ಳಿ. ದೇವಾ, ನಿನ್ನ ಸನ್ನಿಧಾನಕ್ಕೆ ನಾನು ಬಂದಿದ್ದೇನೆ, ನಾನು ವ್ಯರ್ಥವಾಗಿ ಹೋಗಬಾರದು. ನನ್ನ ತುಂಬಿಸಿ ಕಳಿಸಿಕೊಡು. ನಿನ್ನ ಬಲದಿಂದ, ನಿನ್ನ ಆತ್ಮನಿಂದ, ನಿನ್ನ ಸಹಾಯದಿಂದ, ನಿನ್ನ ಕೃಪೆಯಿಂದ ನಾನು ತುಂಬಿಸಪ್ಪ. ಹೌದು ಪ್ರಿಯರೇ, ನಾವೀಗ ಆತನ ಸನ್ನಿಧಾನಕ್ಕೆ ಬಂದಿದ್ದೇವಲ್ಲ, ನಾವೀಗ ಹಾಡಿನ ಮೂಲಕವಾಗಿ ಆತನ ಹೇಳಿಕೊಳ್ಳೋಣ. ನಿನ್ನ ಸನ್ನಿಧಿಗೆ ನಾ ಬರುವೆ ಸ್ವಾಮಿ, ನಿನ್ನ ಮಗಳಾಗಿ ನಾ ಬಾಳುವೆ ಅಂತ ಹೇಳುವ ಮೂಲಕ ನಾವು ಹಾಡನ್ನು ಹಾಡಿಕೊಂಡು ಆತನಿಗೆ ಒಪ್ಪಿಸಿಕೊಡೋಣ. Swami,
ಕರ್ತನೆ. ದೇವ ನಮ್ಮೆಲ್ಲ ತಗ್ಗಿಸಿ ಒಪ್ಪಿಸಿ ಕೊಡುತ್ತೇನೆ. ಈ ಆರಾಧನೆ ಮೊದಲುಗೊಂಡು ಕೊನೆಯವರೆಗೆ ನಿನ್ನ ಮಕ್ಕಳು ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ಎಲ್ಲರೂ ಕೂತ್ಕೊಳ್ಳುತ್ತೀರಿ. ಎಷ್ಟು ಜನ ನೀವು ಸಂತೋಷವಾಗಿ ದೇವರ ಆರಾಧನೆ ಮಾಡಿ ಬಂದಿದ್ದೀರಿ? It's joy to worship and praise our God, isn't it? ಅಲ್ವಾ? ಆತನ ಸನ್ನಿಧಾನದಲ್ಲಿ ನಾವು ಅದಕ್ಕೆ ಸ್ತೋತ್ರ ಮಾಡುವಂತ, ಆರಾಧನೆ ಮಾಡುವಂತ ಎಷ್ಟು ಸಂತೋಷವಾದ ಕಾರ್ಯವಾಗಿರುತ್ತೆ. ಈ ಲೋಕದಲ್ಲಿ ನಾವು ಅನೇಕ ಕಾರ್ಯಗಳನ್ನ ಮಾಡ್ತಾನೇ ಇರ್ತೇವೆ, ರಿಪೀಟ್ ಆಗಿ ಮಾಡ್ತಾ ಇಲ್ಲ ಅಲ್ವಾ? ತಿನ್ನೋದು ರಿಪಿಟೇಷನ್, ಮಲಗೋದು ರಿಪಿಟೇಷನ್ ಅಲ್ವಾ? ಎಷ್ಟೋ ಹೋಗೋದು ರಿಪಿಟೇಷನ್, ಎಲ್ಲ ರಿಪಿಟೇಷನ್ ಆಗಿದ್ರು ಸಹ ದೇವರ ಸನ್ನಿಧಾನದಲ್ಲೂ ಸಹ ನಾವು ಅನೇಕ ಸಾರಿ ರಿಪಿಟೇಷನ್ ಆಗಿ ಬರ್ತಾನೇ ಇರ್ತೀವಿ. ಅದಕ್ಕೆ ನಾವು ಅದನ್ನ ಏನ್ ಮಾಡ್ಕೋಬಾರ್ದು, ಒಂದು ರುಟೀನ್ ಆಗಿ ಮಾಡಬಾರ್ದು. ಆತನ ಸನ್ನಿಧಾನಕ್ಕೆ ಬರಬೇಕಾದ್ರೆ ನಾವು ಸಂಪೂರ್ಣ ಹೃದಯದಿಂದ, ಮನಸ್ಸಿನಿಂದ, ಬಲದಿಂದ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಆತನ ಸನ್ನಿಧಾನ ಕೂತ್ಕೋಬೇಕು ಪ್ರಿಯರೇ. ಹೃದಯ ನೋಡುವಂತ ದೇವರು ಮುಖ ನೋಡ್ತಾ ಇಲ್ಲ ಪ್ರಿಯರೇ. ಅದನ್ನ ಗೊತ್ತು ನಮ್ಮ ಹೃದಯದಲ್ಲಿ ಏನಿದೆ ಅಂತ. ನಾವು ನಂದುಕೊಂಡು ಬಂದಿದ್ರು ಸಹ, ಬೇಜಾರಾಗಿ ಬಂದಿದ್ರು ಸಹ, ನಾವು ಎಷ್ಟೋ ಕಳ್ಕೊಂಡು ಬಂದಿದ್ರು ಸಹ, ದೇವರು ಆತನ ಆತ್ಮನ ಮೂಲಕವಾಗಿ ನಮ್ಮನ್ನ ತುಂಬಿಸುವಾತನಾಗಿದ್ದಾನೆ. ಈ ಲೋಕದಲ್ಲಿರುವಂತಹ ಎಲ್ಲಾ ಕಷ್ಟಗಳನ್ನ, ಎಲ್ಲ ಶೋಧನೆಗಳ ಜಯಿಸೋದಕ್ಕೆ ದೇವರ ಆತ್ಮ ನಮಗೆ ಬಲ ಕೊಡ್ತಾ ನಾವು ಆರಾಧನೆ ಮಾಡ್ಬೇಕಾದ್ರೆ, ಹಾಲೆಲೂಯಾ, ಅದ್ರ ಬಗ್ಗೆ ಸಂತೋಷವಾಗಿ ನಾವು ಆರಾಧನೆ ಮಾಡುವ ಹಾಗೆ ಇವಾಗ ಸಮಯದಲ್ಲಿ ಈ ಒಂದು ಹಾಡು ಹಾಡಿಕೊಂಡು ನಾವು ದೇವರಿಗೆ ಸ್ತೋತ್ರ ಮಾಡೋಣ. Hallelujah.
ಲೋಕದಲ್ಲಿ ಮನುಷ್ಯರು ನಮ್ಮನ್ನು ನೋಡಿ ಏನನ್ನ ಹೇಳ್ಕೊಳ್ಳಿ, ಬೇಜಾರೇ ಮಾಡ್ಕೋಬೇಡಿ. ಯಾಕಂದ್ರೆ ಸೃಷ್ಟಿಕರ್ತ ಅಂತ ಸರ್ವಶಕ್ತನು ನನ್ನನ್ನ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಆತನ ಮಕ್ಕಳಾಗುವಂತ ಒಂದು ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಜೀವಿಸುವುದಕ್ಕಿಂತ ಹೆಚ್ಚಾಗಿ ಬೇರೆ ಏನೂ ಇಲ್ಲ ಪ್ರಿಯರೇ. ಅನೇಕರು ಈ ಲೋಕದಲ್ಲಿ ಎಷ್ಟು ಐಶ್ವರ್ಯವಂತರಿದ್ದಾರೆ, ಜ್ಞಾನವುಳ್ಳವರಿದ್ದಾರೆ, ಭಯಂಕರವಾಗಿ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಒಂದು ಡೆಸ್ಟಿನಿ ನೋಡುವುದಾದ್ರೆ ಬಹಳ ಭಯಂಕರವಾಗಿದೆ. ಅವರೆಲ್ಲೋ ಬಿಡ್ತಾರೆ, ನರಕಕ್ಕೆ ಹೋಗ್ತಾರೆ. ಆದ್ರೆ ನನ್ನನ್ನಾದರೂ ಯೇಸು ಕ್ರಿಸ್ತನು ಸೃಷ್ಟಿ ಮಾಡಿ ಆತನ ಮಕ್ಕಳಾಗಿ ಮಾಡಿಕೊಂಡು ನಮಗೆ ದೇವರು ಏನ್ ಕೊಡುವರಾಗಿದ್ದಾನೆ? ನಿತ್ಯ ಜೀವ ಕೊಡ್ತಾನೆ ಇರ್ತೀವಿ. ನಾವಿಲ್ಲೂ ಸುಖವಾಗಿ ಆತನೊಂದಿಗೆ ಸಂತೋಷವಾಗಿ ಸಮಾಧಾನವಾಗಿ ಬರುವಂತ ಎಲ್ಲಾ ಶೋಧನೆ, ಕಷ್ಟ, ನೋವಿನಲ್ಲಿಯೂ ಸಹ ಆತನ ಕೊಡುವ ಸಮಾಧಾನ ಜೀವಿಸ್ತಾ ಇದ್ದೇವೆ. ಆದ್ರೆ ಅವರಾದ್ರೂ ಏನು ಇಲ್ಲದೆ ಎಷ್ಟು ಕಷ್ಟ ಪಡ್ತಾರೆ ಪ್ರಿಯರೇ, ನೊಂದ್ಕೊಂತಾರೆ. ಅವ್ರು ಕಣ್ಣೀರು ಓಡಿಸಕ್ಕೆ ಯಾರು ಇಲ್ಲ. ಅವರು ಪೂಜೆ ಮಾಡುವಂತ, ಆರಾಧನೆ ಮಾಡುವಂತ, ಸೇವಿಸುವಂತ, ಬಿದ್ದು ಬಿದ್ದು ಅವರು ನಮಸ್ಕಾರ ಮಾಡುವಂತ ದೇವರುಗಳು ಬರೀ ಬೊಂಬೆಗಳೇ ಆಗಿವೆ. ಕೈಗಳಿಲ್ಲ, ಕಾಲುಗಳಿಲ್ಲ, ಅದು ಕುಸುರಿಲ್ಲ. ಅದು ನನ್ನನ್ನ ಸೃಷ್ಟಿ ಮಾಡಿದ ದೇವರಾದ್ರು ನಾನು ಕಣ್ಣೀರಿಡಬೇಕಾದ್ರೆ ನನಗೆ ಆದರಣೆ ಮಾಡುವಂತ ದೇವರು ಅಂತ ದೇವರಿಗೆ ನಾವೆಷ್ಟು ಸ್ತೋತ್ರ ಮಾಡಬೇಕು. ಸುಧಿಸುವ ಅಲ್ಲೆಲ್ಲೂ ಆರ್ಯ ಮಾಡಬೇಕಾಗಿ ಇನ್ನೂ ಹೆಚ್ಚಾಗಿ ನಾವು ಸ್ತೋತ್ರ ಮಾಡೋದು.
ಯಾಕಂದ್ರೆ ನಮ್ಮ ಸೃಷ್ಟಿಕರ್ತನು ಆತ, ನಮ್ಮ ಪ್ರೀತಿಸಿದ ಆತ, ನಮ್ಮ ತಂದೆ ತಾಯಿ ಸರ್ವವಾಗಿದ್ದಾನೆ. ಅನೇಕ ವೇಳೆ ನಾವು ಮನುಷ್ಯರ ಸಹಾಯ ಬೇಡ್ಕೊಂಡು ಹೋಗುತ್ತೇವೆ, ಮನುಷ್ಯರ ಸಹಾಯವನ್ನು ನಾವು ಕೇಳ್ಕೊಂಡು ಹೋಗುತ್ತೇವೆ. ಆದ್ರೆ ಅವರು ಅನೇಕ ವೇಳೆ ನಮ್ಮನ್ನ ಅವರು ಕೆಳಗೆ ಹಾಕ್ತಾರೆ, ನಮ್ಮನ್ನ ಅವರು ಎಷ್ಟು ಕೀಳಾಗಿ ನೋಡ್ತಾ ಇರ್ತಾರೆ. ಅದು ನನ್ನೇ ಸ್ವಲ್ಪ ಆದ್ರು ಎಂತ ಪರಿಸ್ಥಿತಿಯಲ್ಲೂ ಆತನ ಮುಂಭಾಗದಲ್ಲಿ ಇರುವುದಾದ್ರೆ ಆತನ ಸಂತೋಷವುಳ್ಳವನಾಗಿ ನಮ್ಮ ಒಂದು ಮೊರೆಯನ್ನು ಕೇಳುವ ಆತ ನಮ್ಮನ್ನು ಅಪ್ಪಿಕೊಳ್ಳುವಂತ ದೇವರಾಗಿದ್ದಾರೆ. ಆದ್ರೆ ಇನ್ನು ಎಷ್ಟು ಹೆಚ್ಚಾಗಿ ನಾವು ಆರಾಧನೆ ಮಾಡಕ ಬೇಡ, ಸ್ವಲ್ಪ ನಿಂತ್ಕೋಣ. ಯಾಕಂದ್ರೆ ಯಾಕೆ ಸ್ವಲ್ಪ ಹಂಗೆ ಇದೆ, ಅದಕ್ಕೋಸ್ಕರ ಎಲ್ಲರೂ ನಿಂತ್ಕೊಂಡು ನಾವು ದೇವರಿಗೆ ಆನಂದದಿಂದ ಉಲ್ಲಾಸದಿಂದ ನಾವು ಯೇಸುವನ್ನ ಸುಚ್ಚೋಣ. ಎಸ್, 1 2 3 ಸ್ಟಾರ್ಟ್. ಹೆಚ್ಚಾಗಿ ಆರಾಧನೆ ಮಾಡ್ತೀವೋ, ಸ್ತೋತ್ರ ಮಾಡ್ತೇವೋ, ಅಷ್ಟು ಹೆಚ್ಚಾಗಿ ನಮ್ಮ ಜೀವಿತದಿಂದ ಸೈತಾನ ಓಡಿ ಹೋಗ್ತಾನೆ. ಕಷ್ಟಗಳು, ಬಾಧೆಗಳು, ಕಣ್ಣೆಲ್ಲ ಓಡೋಗ್ತಾರೆ. ಬಾಯಿ ತೆಗೆದು ನಾವು ದೇವರಿಗೆ ಸ್ತೋತ್ರ ಮಾಡೋದನ್ನ ಕಲಿಬೇಕು. ಗಾಡ್ ಲವ್ಸ್ ದಟ್. ದೇವರಿಗೆ ಬೇಕಾದ್ರೆ ನಮ್ಮ ಸ್ತೋತ್ರ ಯಜ್ಞ ಬಲಿಗಳು. ಅದಕ್ಕೋಸ್ಕರವಾಗಿ ನಾವು ಬಾಯಿ ತೆಗೆದು ಸ್ತೋತ್ರ ಮಾಡುವವರಾಗಿರಬೇಕು. ಇವತ್ತು ಸಮಯದ ನಾವೆಲ್ಲರೂ ಕುಳಿತುಕೊಂಡವರ ಕಾದ ವಾರ ನಾವು ಲಾಸ್ಟ್ ಸಂಡೇ ಬಂದಿದ್ವಿ. ಕಾಲ ಭಾನುವಾರ ಇಲ್ಲಿ ಸೇರಿ ಬಂದಿದ್ವಿ, ಸಭೆಯಾಗಿದ್ವಿ. ಈ ಭಾನುವಾರ ತಿರುಗಿ ನಾವು ಬಂದಿದ್ದೇವೆ ಸಭೆಯಾಗಿ ಕೂಡಿ. ಈ ಒಂದು ಗ್ಯಾಪ್ ಅಲ್ಲಿ ಎಲ್ಲಾ ದಿನಗಳಲ್ಲಿ ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ಕಾಪಾಡಿಕೊಂಡಿದ್ದಾನೆ. ನಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ನಾವು ಹೋಗೋಣ ಬರೋಣ ಆಶೀರ್ವದಿಸಿದ್ದಾನೆ. ಎಷ್ಟು ಅಪಘಾತಗಳು, ಎಷ್ಟು ನೀವು ನೋಡುವುದಾದ್ರೆ ಲೋಕದಲ್ಲಿ ಭಯಂಕರ ಕಾರ್ಯಗಳು ನಡೀತಾ ಇದ್ರು ಸಹ ನಮ್ಮನ್ನು ಆತನ ಕಣ್ಣಿನ ಗುಡ್ಡೆಯಂತೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಎಷ್ಟು ಸ್ತೋತ್ರ ಮಾಡುವುದು ಸಹ. ದೇವರನ್ನು ನೀವು ಆಲೋಚನೆ ಮಾಡುವುದಾದ್ರೆ, ಆತನ ಶಕ್ತಿ, ಆತನ ಬಲವನ್ನ, ಕೃಪೆ ನೆನೆಸುವುದಾದ್ರೆ ನಾವ್ಯಾರು ಬಾಯಿ ಮುಚ್ಕೊಂಡಿರಲ್ಲ. ಎಲ್ಲರೂ ಬಾಯಿ ತೆಗೆದು ಸ್ತೋತ್ರ ಮಾಡೋಣ. ಹಾಲೆಲೂಯಾ.
ಪ್ರಾಣ ಶರೀರವನ್ನು ಹೆಚ್ಚಾಗಿ ಕಾಪಾಡಿಕೊಂಡಿದ್ದೀವಿ. ಒಳ್ಳೆ ಕುಟುಂಬವನ್ನು ಕೊಟ್ಟೆ, ಒಳ್ಳೆ ಆರಾಧನೆಯನ್ನು ಕೊಟ್ಟಿದ್ದೀನಿ ಯೇಸು. ಅಪ್ಪ ನಾವು ಸೇರಿ ಬರುವಂತ ಒಳ್ಳೆ ಸಭೆಯನ್ನು ಕೊಟ್ಟಿದ್ದಾರೆ ಅಪ್ಪ, ಒಳ್ಳೆ ತಾಯಿಗಳನ್ನ ಕೊಟ್ಟಿದ್ದೀವಿ ಅಪ್ಪ, ಮಕ್ಕಳನ್ನ ಕೊಟ್ಟಿದ್ದಾರೆ, ಕುಟುಂಬವನ್ನು ಕೊಟ್ಟಿದ್ದೀವಿ ಸ್ವಲ್ಪ ನಾವು ಎಷ್ಟು ಹೆಚ್ಚಾಗಿ ಸ್ತೋತ್ರ ಮಾಡಿ ಪರಿಶುದ್ಧರಿಗೆ ಪರಿಶುದ್ಧರೇ ನಾವು ನಿಮ್ಮದೇ ನಮಗೆ ಬರೋ ಪರಿಶುದ್ಧತೆ ನಿಮ್ಮದೇ ಕಟ್ಟಲೆ ಆಸ್ತಿಯ ಅಪ್ಪ, ನಮ್ಮ ಕಷ್ಟಗಳಲ್ಲಿ ಕಟ್ಟಲೆ ಹೌದು ರಾಜ. ನಾವು ಓಡಿ ಬರ್ಬೇಕಾದ್ರೆ ನೀವು ನಮಗೆ ಕಟ್ಟಲೆ ಹೌದು ರಾಜ. ಆಡೋದೇ ಬಿಡುಗಡೆ ಮಾಡಿದ್ದೇವೆ, ನಮ್ಮ ಕಟ್ಟಲೆ ಪ್ರಾರ್ಥನೆ ಕೇಳಿದ್ದೇವೆ. We love you, Lord. We worship you. Thank you for your Jesus. Thank you, Mother God. ನಾವು ಮನಸ್ಸು ಯೇಸುವನ್ನೇ ಕೊಂಡಾಡಬೇಕು. ಅದು ನಾವು ಭಾನುವಾರವಾಗಿ ಸಭೆಯಾಗಿ ಬರಬೇಕಾದ್ರೆ ಮಾತ್ರ ಅಲ್ಲ, ನಾವೆಲ್ಲಾ ಸಮಯದಲ್ಲಿ ನಮ್ಮ ಆತ್ಮ, ನಮ್ಮ ಮನಸ್ಸು, ನಮ್ಮ ಹೃದಯ ಆತ್ಮನೇ ನೆನೆಸ್ತಾ ಇರ್ಬೇಕು. ಎಷ್ಟು ತಾಯಿ ಅನ್ಕೋತೀನಿ, ನಾವು ಒಳ್ಳೆ ಊಟ ಮಾಡ್ಬೇಕಾದ್ರೆ ಹೆಸರು ಮರ್ತೋಗ್ತೀವಿ ಅಲ್ವಾ? ಬರೀ ಕೈ ಬಾಯಿ ಮಾತ್ರನೇ ಕಸ ಮಾಡ್ತಾ ಇರ್ತೀವಿ. ಅದಿಂದಾದ ನಂತರ ನಾವು ಹೆಸರು ನೆನೆಸ್ಕೊತೀವಿ ಅಲ್ವಾ? ನಾವು ಪ್ರತಿಯೊಂದು ಸಮಯದಲ್ಲಿಯೂ ಯೇಸು ಕ್ರಿಸ್ತನ ನೆನೆಸೋರಾಗಿದ್ದೀವಿ. ಅದೇ ನಿಜವಾದ ಆರಾಧನೆ. ಹಲ್ಲೆಲೂಯಾ. ನಾವೆಲ್ಲ ಮಾಡ್ತೋಗ್ಬಿಟ್ಟಿದ್ದೀವಿ, ಯೇಸಪ್ಪನ ಯಾವಾಗಲೂ ಭಾನುವಾರ ಬರ್ತೀವಿ, ಇಲ್ಲ ಯಾವಾಗ ಪ್ರಾರ್ಥನೆ ಮಾಡೋಕೆ ನೆನೆಸ್ಕೊತೀವಿ ಅಂತಲ್ಲ, ಪ್ರತಿ ಕ್ಷಣ ನಾವು ಆತ ನೆನೆಸೋರಾಗಿದ್ದೀವಿ. ಯಾಕಂದ್ರೆ ನಮ್ಮ ಜೊತೆನೇ ಇದ್ದಾನಲ್ಲ, ಅದು ನಮ್ಮೊಡೆ ಇದ್ದಾನಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಮನವೇ ಯೆಹೋವನೇ ಕೊಂಡಾಡುವ ಈ ಹಾಡಿನ ಮೂಲಕವಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. Oh
ನಮಗೆ ಅನೇಕ ಸೆಕ್ಯೂರಿಟಿಗಳು, ನಮಗೆ ಅನೇಕ ವಿಧವಾದ ಕಾರ್ಯಗಳ ಮೇಲೆ ಹತ್ಕೊಂಡಿದ್ದೇವೆ. ನಮ್ಗೆ ಗೊತ್ತು, ನಾವು ಭಯ ಇಲ್ಲ, ನಾವು ಜೀವನ ಮಾಡಿಬಿಡ್ತೇವೆ ತಾನೆ ಅಂತಾನೆ ಯೋಚನೆ ಮಾಡ್ತೇವೆ. ಹಲೋ, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಹತ್ತಿಕೊಳ್ಳಬೇಕಾದದ್ದು, ನಾವು ಹೆಚ್ಚಾಗಿ ನಾವು ನಂಬಬೇಕಾದದ್ದು ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಯೇಸು ಕ್ರಿಸ್ತನನ್ನು. ಕಣ್ಣಿಗೆ ಕಾಣ್ತಾ ನಾವು ಅನೇಕವಾಗಿ ನಂಬೋದು, ಅದನ್ನ ಮೇಲೆ ಹತ್ಕೊಳ್ಳೋದು. ಅದೇ ಕಣ್ಣಿಗೆ ಕಾಣದೇ ಇರುವಂತ ಯೇಸು ಕ್ರಿಸ್ತನನ್ನ ನನ್ನ ಒಳಗಡೆ ಜೀವಿಸುವಂತ ಪರಿಶುದ್ಧಾತ್ಮ ನಾವು ನಂಬುವವರಾಗಿರಬೇಕು. ಆಗ ದೇವರು ನಮ್ಮ ಜೀವಿತವನ್ನು ಎಷ್ಟು ಹೆಚ್ಚಾಗಿ ಸುಲಭವಾಗಿ ಸಮಾಧಾನವಾಗಿ ಈಸಿಯಾಗಿ ನಡ್ಕೊಂಡು ಹೋಗಿ ಆತನ ಪರಲೋಕಕ್ಕೆ ಸೇರಿಸ್ಬಿಡ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಂಡವರು ಈ ಕ್ಷಣ ನಾವು ಆತನ ಆರಾಧನೆ ಮಾಡೋದು. ಆರಾಧನೆ ಮಾಡುವಂಥದ್ದು ಆತನ ಮುಂಭಾಗದಲ್ಲಿ ಸಾಷ್ಟಾಂಗವೆರಗುವಂಥದ್ದು. ಕಣ್ಣುಗಳ ಮುಚ್ಚಿಕೊಳ್ಳಿ. ನಿಮ್ಮ ಹೃದಯ ಅನ್ನೋದು ಆತನ ಮುಂಭಾಗದಲ್ಲಿ ಸಾಷ್ಟಾಂಗವೆರಗಬೇಕು. ಏಸಪ್ಪ, ನೀವೇ ನನಗೆ ಎಲ್ಲವೂ ಆಗಿದ್ದಿ, ನೀವಿಲ್ಲದೆ ನಮಗೆ ಯಾವ ಸಹಾಯ ಇಲ್ಲ, ಯಾವ ಆಶ್ರಯವಿಲ್ಲ, ಯಾವ ಗತಿ ಇಲ್ಲ ಅಂತ ನಾವು ಒಪ್ಪಿಸ್ಕೊಡ್ಬೇಕು. That is God worship. ನಾವ್ ಹೇಳ್ತಾ ಇದ್ದೀವಿ, ಏಸಪ್ಪ ನಾನೇನು ಅಲ್ಲ, ಎಲ್ಲವೂ ನೀನೇ. ನಾವ್ ಹೇಳ್ತಾ ಇದ್ದೀವಿ, ಏಸಪ್ಪ ನನ್ನಿಂದ ಏನೂ ಆಗೋದಿಲ್ಲ, ಎಲ್ಲವೂ ನಿನ್ನಿಂದಲೇ ಆಗುತ್ತದೆ. That's called surrendering. ನಮ್ಮನ್ನು ನಾವೇ ಒಪ್ಪಿಸಿಕೊಡುವಂಥದ್ದು. Jesus loves that. ಚಿಕ್ಕ ಮಕ್ಕಳ ಹಾಗೆ, ಮಗುವಿನ ಹಾಗೆ ಆತನ ಬಳಿ ಬರುವುದಕ್ಕೆ ದೇವರು ನಮ್ಮನ್ನ ಕರೆಯುವಾತನಾಗಿದ್ದಾನೆ. ನಾವು ದೊಡ್ಡವರಾಗಿರ್ಬಹುದು, 56 ವರ್ಷ, 66 ವರ್ಷ, 70 ವರ್ಷ, 20 ವರ್ಷ, ಎಷ್ಟೇ ವರ್ಷ ನಮ್ಗಾಗಿದ್ರು ಸಹ ದೇವರು ನಮ್ಮನ್ನ ಕರೆಯುವಂಥದ್ದು ಆತನ ಮುಂಭಾಗದ ಸರಿದಾದ ಬರ್ಬೇಕಾದ್ರೆ ಮಗುವಾಗೆ ಬರ್ಬೇಕು. ಪ್ರಿಯ, ನಮ್ಗೇನು ಗೊತ್ತಿಲ್ಲ ಏಸಪ್ಪ, ನಾವು ಬಲಹೀನ, ನೀನೊಬ್ಬನೇ ಬಲವುಳ್ಳವನು ಅಂತ ಬರ್ಬೇಕು. Let's surrender ourselves to Him. ಆರಾಧನೆ ಒಪ್ಪಿಸಿಕೊಡಿ. ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡಿ, ನಿಮ್ಮ ಆಲೋಚನೆ ಒಪ್ಪಿಸಿಕೊಡಿ, ನಿಮಗೇನೆಲ್ಲ ಬಾಧೆಗಳಿದೆ ಎಲ್ಲವನ್ನು ಒಪ್ಪಿಸಿಕೊಡಿ. ಸಾಕು ಏಸಪ್ಪ, ನನ್ನಿಂದ ಹೊರಕ್ಕೆ ಆಗ್ತಾ ಇಲ್ಲ, ಸಾಕು ಏಸಪ್ಪ ನನ್ನಿಂದ ಆಗ್ತಾ ಇಲ್ಲ ಅಂತ ಒಪ್ಪಿಸಿಕೊಡಿ. ಪ್ರಿಯ, ಡೋಂಟ್ ಹೈಡ್ ಎನಿಥಿಂಗ್ ಫ್ರಮ್ ದ ಕ್ರಿಯೇಟರ್ ಗಾಡ್. ಯಾವುದನ್ನು ಮುಚ್ಚಿ ಮರೆ ಮಾಡಬೇಡಿ ಪ್ರಿಯರೇ. ಆತನು ಎಲ್ಲವನ್ನು ಬಲ್ಲ ಆತನಾಗಿದ್ದಾನೆ. ಆದರೂ ಸಹ ಆತನು ಕೇಳುವಂಥದ್ದು ನಾನು ನೀವು ಆತನ ಮುಂಭಾಗದೆಲ್ಲವನ್ನು ಒಪ್ಪಿಸಿಕೊಳ್ಬೇಕು. ನಮ್ಮನ್ನು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನಲ್ಲ, ಆತನಿಗೆ ನಾವು ಒಪ್ಪಿಸಿಕೊಡುವಂಥದ್ದು ಬಹಳ ಮುಖ್ಯ. Thank you, Jesus. Yes, Lord, we give ourselves to you, Father. ನಮ್ಮನ್ನೇ ನಾವು ನಿನಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮದು ಎಂದು ಏನೂ ಇಲ್ಲ ಏಸಪ್ಪ, ಎಲ್ಲವೂ ನಿನ್ನದೇ. ದೇವ
ಎಷ್ಟೋ ಸಮಯಗಳಲ್ಲಿ ನಾವು ಅದನ್ನು ಅನ್ವಯಿಸಿದ್ದೇವೆ. ದಿಕ್ಕು ಕಾಣದೇ ಇರುವಂತಹ ಸಮಯಗಳಲ್ಲಿ ನಮಗೆ ದೇವರು ಮಾರ್ಗ ಮಾಡಿದ್ದ. ನಮ್ಮ ಹೃದಯಗಳು ದುಃಖದಲ್ಲಿರಬೇಕಾದ್ರೆ ಆತನು ಸಂತಾನವನ್ನು ಕೊಡುವ ದೇವನಾಗಿ ಬಂದಿದ್ದಾನೆ. ನಾವು ರೋಗದ ಮಂಚದ ಇದ್ದಾಗ ದೇವರು ಯೆಹೋವಾ ರಾಫಾಗಿ ನಮಗೆ ಗುಣಪಡಿಸಿದ್ದಾನೆ. ಎಷ್ಟು ಒಳ್ಳೆಯ ದೇವರು ನಾವು ಸೇರಿಸ್ತಾ ಇದ್ದೇವೆ. ವಾಟ್ ಅ ಬ್ಲೆಸ್ಸಿಂಗ್ ವಿ ಹ್ಯಾವ್. ಎಂತ ಒಂದು ಆಶೀರ್ವಾದ ದೇವರು ನಮಗೆ ಕೊಟ್ಟಿದ್ದಾನೆ. ಲೋಕದಲ್ಲಿ ಕೋಟಿ ಕೋಟಿ ಮಕ್ಕಳಿಗೆ ಸಿಗದೇ ಇರುವಂತ ಆ ಒಂದು ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹೌ ಬ್ಲೆಸ್ಡ್ ವಿ ಆರ್. ಎಷ್ಟು ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟಂತ ಮಕ್ಕಳಾಗಿದ್ದೇವೆ. ನಮ್ಮಿಂದ ಆತನ ಏನು ಕೇಳ್ತಾ ಇಲ್ಲ. ಆತನ ಮೇಲೆ ಆತುಕೊಳ್ಳಬೇಕು, ಆತನನ್ನೇ ನಂಬಬೇಕು, ಆತನೇ ನಮಗೆ ಎಲ್ಲವೂ ಅಂತ ಹೇಳ್ಬೇಕನ್ನೋದೇ ದೇವರು ನಮ್ಮಿಂದ ಕೇಳ್ತಾನೆ. ಸ್ವಂತ ಬುದ್ಧಿಯ ಮೇಲೆ ಆತುಕೊಳ್ಳಬೇಡಿ. ಆತನು ನಮಗೆ ಕೊಟ್ಟಿರುವಂತಹ ಕೃಪೆಯ ಮೇಲೆ ನಾವು ಆತುಕೊಳ್ಬೇಕು. ನಮ್ಮನ್ನು ಕೈ ಹಿಡಿದು ನಡೆಸುವಂತ ತಂದೆಯಾಗಿದ್ದಾನೆ. ಮಮತೆಯಿಂದ ಅಪ್ಪಿಕೊಳ್ಳುವ ತಾಯಿಯಾಗಿದ್ದಾನೆ. ನಾವೇನೇ ಆಗಿದ್ದರು, ಎಲ್ಲೇ ಇದ್ದರು, ಹೇಗೆ ಇದ್ದರು, ನಮ್ಮ
ನಮ್ಮನ್ನು ಆತನು ಒಂದು ಕಾಲಕ್ಕೂ ಕೈ ಬಿಡೋದಿಲ್ಲ. ಒಂದು ಕಾಲಕ್ಕೂ ನಮ್ಮನ್ನು ಆತನು ಬೇಡ ಅನ್ನೋದಿಲ್ಲ. ನಮ್ಮನ್ನು ಬಿಟ್ಟು ಕೊಡದೇ ಇರುವಂತ ದೇವರನ್ನ ನಾನು ಏಸಪ್ಪ ಒಬ್ಬನೇ. ಮುಂದಿನ ವಾರವೆಲ್ಲ ನಮ್ಮನ್ನು ನಡೆಸುವಂತ ದೇವನ ಆತನು. ಪಾಪದಲ್ಲಿ ಬೀಳದಂತೆ ನಮ್ಮನ್ನ ಪರಿಶುದ್ಧವಾಗಿ ನಡೆಸುವಂತೆ ಮಾಡ್ತಾನಲ್ಲ. ಎಷ್ಟು ಸಾರಿ ನಾವು ಡೆಲಿಬ್ರೇಟ್ ಆಗಿ ಬೇಕೆಂದೇ ನಾವು ಅನೇಕ ಸಾರಿ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಆದರೂ ಸಹ ಆತನು ವಾಟ್ ಎ ವಂಡರ್ಫುಲ್ ಗಾಡ್ ಈಸ್ ಸರ್. ಎಂತ ಒಂದು ಪ್ರೀತಿ ಸ್ವರೂಪ ದೇವರನ್ನು ನಾವು ಸೇವಿಸ್ತಾ ಇದ್ದೇವೆ. ಪರವಾಗಿಲ್ಲ ಮಗನೇ ಮಗನೇ ಬಾ, ನಾನು ಕ್ಷಮಿಸ್ತೇನೆ, ತಿರುಗಿ ಆ ಪಾಪ ಮಾಡದಂತೆ ಬಲ ಕೊಡ್ತೇನೆ ಅಂತ ಕರೀತಾನಲ್ಲ. ಬೇರೆ ಏನು ಬೇಡ ಪ್ರಿಯರೇ ನಮ್ಗೆ ಈ ಲೋಕದಲ್ಲಿ. ಆತನ ಪ್ರೀತಿ ಒಂದೇ ಸಾಕು. ಈ ಲೋಕದ ಪ್ರೀತಿ ಅದು ನಶ್ವರ ಪ್ರಿಯರೇ. ಯೇಸುವಿನ ಪ್ರೀತಿ ಆದ್ರೂ ಅದು ಶಾಶ್ವತವಾಗಿರುವಂತದ್ದು. ಅದು ಇಲ್ಲಿ ಮಾತ್ರ ಬಿಟ್ಟುಕೊಳ್ಳೋದಲ್ಲ, ಅದು ನಮ್ಮನ್ನ ನಿತ್ಯ ನಿತ್ಯಕ್ಕೂ ಸೇರಿಸುವಂತ ಪ್ರೀತಿ. He loves us more than everyone. ಆತ ನಮ್ಮ ಎಲ್ಲಕ್ಕಿಂತಲೂ, ಈ ಸೃಷ್ಟಿಗಿಂತಲೂ ಆತ ನಮ್ಮನ್ನೇ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ನಾವು ಸಹ ಎಲ್ಲಕ್ಕಿಂತಲೂ ಎಲ್ಲರಿಗಿಂತಲೂ ನಾವು ಆತನನ್ನೇ ಪ್ರೀತಿ ಮಾಡಬೇಕು. ಎಲ್ಲರೂ ಒಟ್ಟಾಗಿ ಐ ಲವ್ ಯು ಜೀಸಸ್. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ಅಪ್ಪ ನಮ್ಮನ್ನು ಆರಾಧನೆ ನಡೆಸಿಕೊಡೋದಕ್ಕಾಗಿ ಸ್ತೋತ್ರ. ನಿನ್ನ ಕರ್ತನೆ ಸೋದ ಸಿಂಹಾಸನ ಮಧ್ಯದಲ್ಲಿ ಕರ್ತನೆ ಇಳಿ ಬರೋದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಪರಿಶುದ್ಧನೇ, ಮುಂದಿನ ಭಾಗಗಳನ್ನು ನಿಮ್ಮ ಪಾದದಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ. ನೀವು ನಮ್ಮನ್ನು ನಡೆಸಿಕೊಡು, ತಗ್ಗಿಸಿಕೊಳ್ಳುತ್ತೇವೆ, ಬಲ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಒಳ್ಳೆಯ ಪಿತನೇ, ಎಲ್ಲರೂ ಕೂತ್ಕೋಣ. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗ್ಬೇಕಾದ್ರೆ ಕಾಣಿಕೆ ತೆಗೆದು ಸಮಯ. ಪರವಾಗಿಲ್ಲ, ನೆಕ್ಸ್ಟ್ ವೀಕ್ ಹೋಗೋಣ. ಒಂದೇ ತರ ಮಾಡ್ಬೇಕಂತೇನಿಲ್ಲ. ಇವಾಗ ಕಾಣಿಕೆ ತೆಗೆದುಕೊಳ್ಳೋಣ. Let's have some change ಅಲ್ವಾ? 29 ವರ್ಷ ಈ ತರ ಮಾಡ್ತಾ ಇದ್ವಿ. ಬದಲಾಗಣ ಏನಾಗಲ್ಲ. ಒಂದಿನ ಓದಿಲ್ಲ ಅಂದ್ರೆ ಏನಾಗಲ್ಲ. ಓಕೆ, ವಾಕ್ಯ ಹೇಗೆ ಗೊತ್ತಾನೆ? ವಾಕ್ಯ ಓದ್ರೆ ಮಾತ್ರ ಸಾಲದು, ವಾಕ್ಯದಲ್ಲಿ ನಾವು ಜೀವಿಸ್ಬೇಕು. ಕಾಣಿಕೆ ತೆಗೆದ ಸಮಯ. Yeah.
ನಮ್ಮೊಂದಿಗೆ ಜೀವಿಸುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮನ ಆಚರಿಸುವಂತವರು ಮದುವೆ ದಿನ ಆಚರಿಸಿಕೊಂತಿಲ್ಲ, ದಯವಿಟ್ಟು ನಿಂತ್ಕೊಳ್ಳಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀನಿ. ಬರ್ತಡೆ ನಿಮ್ಮ ತಂದೆಯವ್ರ ದಿನ ನಿಂದ ನಿಮ್ಮ ತಂದೆಯವ್ರ ಇಬ್ಬರು ದಿನ ಪ್ರಾರ್ಥನೆ ಮಾಡಿ. ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ ಬಿತ್ತಾನೆ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ದೇವಾಲಯ ವಿಶೇಷವಾದ ಸಮಯದಲ್ಲಿ ನಿಮ್ಮ ಭಾಗದ ಬಾಗಿ ನಿಂತಿರುವಂತಹ ನಿನ್ನ ಮಗನ ಪಾಲ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ರಾಜ ಕಾಯ್ದ ವರ್ಷವಲ್ಲ ಆ ಮಗನ ಅದ್ಭುತವಾಗಿ ಕಾಯ್ದಿದ್ದಿ. ನೀನು ಒಂದು ಆಲೋಚನೆ ಅಂತ ಏಸಪ್ಪ ಮಗನಿಗೆ ಬೇಕಾಂತ ಎಲ್ಲವನ್ನ ಒದಗಿಸಿಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆ ಮಗನ ಆಶೀರ್ವದಿಸು, ಮುಂದಿನ ವರ್ಷದಲ್ಲಿ ಇನ್ನೂ ಅಧಿಕವಾಗಿ ನಿನ್ನ ಬಾಳ ತುಂಬಿಸು. ನಿನ್ನ ಆಲೋಚನೆಯಂತೆ ಆ ಮಗನ ನಡೆಯುವುದಕ್ಕೆ ಬೇಕಾಂತ ಕೃಪೆಯನ್ನು ಕೊಟ್ಟು ನಡೆಸು ರಾಜ. ಏಸಪ್ಪ ಆ ಮಗನ ಕುಟುಂಬ ಸಹ ಆಶೀರ್ವದಿಸು. ಆ ಮಗ ಕೊಟ್ಟಂತ ವರಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ಹೌದು ರಾಜ, ಒಳ್ಳೆ ಆರೋಗ್ಯ ಕೊಡು, ಜ್ಞಾನ ಕೊಟ್ಟು ಬಲ ಕೊಟ್ಟು ನಡೆಸು ರಾಜ. ಅಪ್ಪ ನಿನ್ನ ಮಗ ಸತೀಶ ನಿಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನು ಸಹ ಆಶೀರ್ವದಿಸು. ಅಪ್ಪ ಆ ಮಗ ಹೃದಯವಂತ ಎಲ್ಲ ಕಟ್ಟನೆ ಆಸೆಗಳು ಬಲಾತ ನೀನಾಗಿದ್ದಿ. ಅಪ್ಪ ನೆರವೇರಿಸಿ ಸತ್ತಾದ ದೇವ ನೀನಾಗಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆ ಮಗ ನಿನ್ನ ಭಾಗದಲ್ಲಿ ಕರ್ತನೆ ಹೌದು ರಾಜ ತನ್ನ ತಗ್ಗಿಸಿಕೊಂಡು ಅನೇಕ ಕರ್ತನೆ ಕಾರ್ಯಗಳನ್ನ ನಿನ್ನ ಒಂದು ರಾಜ್ಯಕ್ಕೋಸ್ಕರವಾಗಿ ಅಪ್ಪ ಸಭೆಗೋಸ್ಕರವಾಗಿ ಮಾಡುತ್ತಾ ಇರುವಾಗ ನೀನು ಆ ಮಗನ ಆಶೀರ್ವದಿಸಿ ಬಲಪಡಿಸಿ ನಡೆಸಿಕೊಡಬೇಕೆ ನಾನು ಬೇಡುತ್ತೇನೆ. ಕರ್ತನೆ ಒಳ್ಳೆ ಆರೋಗ್ಯ ಕೊಡು ಏಸಪ್ಪ. ಹೌದು ರಾಜ, ಕುಟುಂಬದಲ್ಲಿ ಬೇಕಾಂತ ಎಲ್ಲ ಕಾರ್ಯಗಳು ನೋಡಿಕೊಳ್ಳಕ್ಕೆ ಬೇಕಾಂತ ನಿನ್ನ ಪರಲೋಕ ಜ್ಞಾನ ಕೊಟ್ಟು ಈ ಲೋಕದಲ್ಲಿ ನಿನಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಕಾರ್ಯ ಮಾಡು ಅಪ್ಪ. ಸಂಪತ್ ಮಗನಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಮಗಳು ಮಾಡುತ್ತಿರುವಂತಹ ಸೇವೆಯಲ್ಲಿ ನೀನು ಆ ಮಗನಿಗೆ ಬಲ ಕೊಟ್ಟು ಈ ಸಪ್ಪ ಈ ವಯಸ್ಸಾದ ಕಾಲದಲ್ಲಿ ಅನೇಕ ಕರ್ತನೆ ಹೌದು ರಾಜ ಸಮಯಗಳಲ್ಲಿ ಆ ಮಗ ನಿನಗಾಗಿ ಜೀವಿಸುವಂತ ಅಪ್ಪ ಸಮಯಗಳಲ್ಲಿ ಕರ್ತನೆ ನೀನು ಆ ಮಗನಿಗಿದ್ದು ಇಮ್ಯಾನ್ಯುಯಲ್ನಾಗಿದ್ದು ಎಬಿನೇಸರ್ನಾಗಿ ನಡೆಸ್ತಾ ಇದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಮುಂದಿನ ವರ್ಷವೂ ಆ ಮಗನಿಗೆ ಒಳ್ಳೆ ಆರೋಗ್ಯ ಕೊಡು, ಕಾಲುಗಳಂತ ನೋವನ್ನು ತೆಗೆದುಹಾಕಬೇಕೆ ನಾನು ಬೇಡುತ್ತೇನೆ ಅಪ್ಪ. ಬಲ ಕೊಡು ಏಸಪ್ಪ. ನಿನ್ನ ಒಂದು ಕರ್ತನೆ ಹೌದು ರಾಜ ಸಭೆಯಲ್ಲಿ ಇನ್ನೂ ಅಧಿಕವಾಗಿ ಆ ಮಗನು ಒಂದು ಆಶೀರ್ವಾದವಾಗಿರುವಂತೆ ಕಾರ್ಯ ಮಾಡು. ಮತ್ತೊಂದಾವರ್ತಿ ಏಸಪ್ಪ ಈ ಮಕ್ಕಳ ನಿಮ್ಮ ಪಾತ್ರೆಗೆ ಒಪ್ಪಿಸಿಕೊಡುತ್ತೆ. ನಾವು ನಿನ್ನ ರಾಜ್ಯಕ್ಕಾಗಿ ಸಭೆಗಾಗಿ ಕೊಟ್ಟಿರುವಂತಹ ಈ ಕಾಣಿಗ ದಶಭಾಗನ ಆಶೀರ್ವದಿಸು ಕರ್ತನೆ ಏಸಪ್ಪ. ಅದನ್ನು ಕೊಟ್ಟಿರುವಂತ ನಾವುಗಳು ಏಸಪ್ಪ ನಿನ್ನಿಂದ ಕರ್ತನೆ ಬೇಕಾದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಿ ಕರ್ತನೆ. ಈ ಒಂದು ಕರ್ತನೆ ಕಾಣಿಕೆಗಳು ದಶಭಾಗ ನಿನ್ನ ರಾಜ್ಯದ ವಿಸ್ತಾರಕ್ಕೋಸ್ಕರವಾಗಿ ಏಸಪ್ಪ ಸಭೆಯ ಉದ್ಧಾರಕ್ಕೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡಿ ಎಲ್ಲವನ್ನು ತಗ್ಗಿಸಿ ನಿಮ್ಮ ಪಾತ್ರೆಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪುತ್ರನೇ ಹಾಲೆಲೂಯಾ. ಈಗ ನಮ್ಮ ಮದುವೆ ಟೀಚರ್ಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮನೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕು ಎಂಬುದಾಗಿ ತಿಳಿಸುವುದಾದರೆ ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡುವಂತರಾಗಿದ್ದಾರೆ. ಬುಧವಾರ ಸಾಯಂಕಾಲ 6 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೋಬೇಕಾಗಿ ಕೇಳ್ಕೊಂತೀನಿ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಯವನಸ್ಥರ ಕೂಟ ಇರುತ್ತದೆ. ಯವನಸ್ಥರು ಕೂಡಿ ಬರಬೇಕಾಗಿ ಪ್ರೀತಿ. ಈಗ ನಾವು ವಾಕ್ಯ ಮುಂಚಿತವಾಗಿ ಒಂದು ಪ್ರಾರ್ಥನೆ ಮಾಡ್ಕೋಬೇಕಾಗಿತ್ತು. ನಮ್ಮ ಸೀನಿಯರ್ ಪಾಸ್ಟ್ರು ಜೇಕಬ್ ಫ್ರಾನ್ಸ್ ಅವರು ಅವರಿಗೆ ಸರ್ಜರಿ ಆಗಿದೆ, ಮನೆ ಇದ್ದಾರೆ, ಆದ್ರೂ ಸಹ ತುಂಬಾ ನೋವಿದೆ ಪ್ರಿಯ. ನಮ್ಮ ಮನೆ ನೋಡ್ಕೊಂಡ್ ಬಂದೆ. ದೇವರು ತಾನೇ ಅವರಿಗೆ ಬಲ ಕೊಡ್ಬೇಕು. ಜೇಕಬ್ ಅಣ್ಣನ ದೇವರು ಬಲ ಕೊಟ್ಟು ಆ ಒಂದು ಆರೋಗ್ಯದಿಂದ ದೇವರು ಅದರ ಸೇವಕರಿಗೆ ಬೇಕಾದಂತ ಕೃಪೆಯನ್ನು ಕೊಟ್ಟು ನಡೆಸಬೇಕು. ನಾವು ನೋಡ್ತೇವೆ ಅನೇಕ ಸಾರಿ ದೇವರು ತಾನೇ ತನ್ನ ಸೇವಕರನ್ನ ನಾವು ನೋಡಿದ್ದೇವೆ, ಸಾಕ್ಷಿಗಳು ಕೇಳಿದ್ದೇವೆ, ಬಲಪಡಿಸಿ ಅದ್ಭುತವಾಗಿ ನಡೆಸಿದ್ದಾರೆ. ಈ ವಯಸ್ಸಾದ ಕಾಲದಲ್ಲಿ ಆ ಮಗನಿಗೆ ದೇವರು ಒಳ್ಳೆ ಆರೋಗ್ಯ ಕೊಡುವಂತೆ, ಬಲ ಕೊಡುವಂತೆ, ಇರುವಂತ ನೋವನ್ನ ತಾಳ್ಕೊಳ್ಳೋದಕ್ಕೆ ಬೇಕಾದ ಬಲ ಕೊಡುವಂತೆ ನಮ್ಮ ಪಾಲ್ ಬ್ರದರ್ ಜೇಕಬ್ ಅಣ್ಣಗೋಸ್ಕರ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೇವೆ. ಪರಿಶುದ್ಧನು 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 ಸ್ತೋತ್ರ. ಪರಿಶುದ್ಧನಾಗಿರುವುದಕ್ಕಾಗಿ ಸ್ತೋತ್ರಗಳು ಸಲ್ಲಿಸುತ್ತೇವೆ. ಅಪ್ಪ ಈ ಪುನರುತ್ಥಾನದಲ್ಲಿ ರಾಜ ಸ್ವಾಮಿ ನಮ್ಮ ಸನ್ನಿಧಾನದಲ್ಲಿ ರಾಜ ಸ್ವಾಮಿ ನಿನ್ನನ್ನು ಬಂದು ನಿನ್ನನ್ನು ಆರಾಧಿಸಿ ನಾಮನ್ನು ಕನಪಡಿಸುವಾಗ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಅಪ್ಪ ವಿಶೇಷವಾಗಿ ರಾಜ ಸ್ವಾಮಿ ಅಪ್ಪ ಈ ಒಂದು ಉನ್ನತವಾದ ಸಮಯದಲ್ಲಿ ರಾಜ ಸ್ವಾಮಿ ಅಪ್ಪ ನಿನ್ನ ದಾಸರಾದ ಜೇಕಬ್ ಅಂತ ನಿನ್ನ ಕರೆಗಳನ್ನು ಸಮರ್ಪಿಸಿಕೊಡ್ತೇವೆ ಸಯ್ಯ. ಅಪ್ಪ ಮಗನ ಪ್ರಾಣಾತ್ಮ ಶರೀರಗಳನ್ನು ಕಾಯ್ತಿರುವಂತ ದೇವನು ನೀನೇ ಸಯ್ಯ.
ಮಗನ ಹುಟ್ಟಿದ ದಿನದಲ್ಲಿ ಈ ದಿನದವರೆಗೂ ರಾಜಸ್ವಾಮಿ ನೀನು ಕಣ್ಮಣಿಯಾಗಿ ನೀನು ಕಾಯ್ದು ನಡೆಸ್ತಾ ಬಂದಿದ್ದಕ್ಕಾಗಿ ರಾಜಸ್ವಾಮಿ ಮಗನ ಪ್ರತಿಯೊಂದು ಹೆಜ್ಜೆಗಳಲ್ಲಿ ರಾಜಸ್ವಾಮಿ ನೀನು ಕರೆ ಹಿಡಿದು ನಡೆಸ್ತಾ ಬಂದಿದ್ದಕ್ಕಾಗಿ ನಿಮಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸಿದ್ದೇವೆ. ಅಪ್ಪ ಮಗನ ತಲೆಯಿಂದ ಹಿಡಿದು ಕಾಲಿನ ಕಿರುಬೆರಳಿನವರೆಗೂ ರಾಜಸ್ವಾಮಿ ಅಪ್ಪ ಮಗನ ದೇಹದಲ್ಲಿರುವ ಎಲ್ಲ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ರಾಜಸ್ವಾಮಿ ಅಪ್ಪ ನೀನು ಬಿಡುಗಡೆ ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸಿದ್ದೇವೆ. ಮಗನ ರಾಜಸ್ವಾಮಿ ಈ ಒಂದು ವಯಸ್ಸಾದ ಕಾಲದಲ್ಲಿ ರಾಜಸ್ವಾಮಿ ಅಪ್ಪ ಹದ್ದಿನಂತೆ ರಾಜಸ್ವಾಮಿ ಯೌವನದ ರಾಜಸ್ವಾಮಿ ಕಾಲಕ್ಕೆ ರಾಜಸ್ವಾಮಿ ತಿರುಗಿ ಬಲವನ್ನು ಹೊಂದಿಕೊಳ್ಳುವ ಹಾಗೆ ಎಸೆಯ ನೀನು ಮಗನನ್ನು ಬಲಪಡಿಸುವ ಎಸೆಯ ವಿಶೇಷವಾಗಿ ಎಸೆಯ ನೀನು ರಾಜಸ್ವಾಮಿ ಅಪ್ಪ ಮಗನಿಗೆ ಆಧಾರವಾಗಿದ್ದುಕೊಂಡು ರಾಜಸ್ವಾಮಿ ಅಪ್ಪ ನೀನು ಮಗನನ್ನು ಮುನ್ನಡೆಸ್ತಾ ಬಂದಿರುವುದಕ್ಕಾಗಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುವ ಅಪ್ಪ ನಾವು ರಾಜಸ್ವಾಮಿ ನಂಬಿರುವಂತ ದೇವನಿಗೆ ಹೋವ ರಾಫ ದೇವನ ರಾಜಸ್ವಾಮಿ ಅಪ್ಪ ನೀನು ಬಿಡುಗಡೆ ನಾಯಕನು ರಾಜಸ್ವಾಮಿ ಮಗನು ಇರುವಂತ ಸ್ಥಳದಲ್ಲಿ ರಾಜಸ್ವಾಮಿ ಸೌಖ್ಯವನ್ನು ಹೊಂದಿಕೊಳ್ಳುವ ಹಾಗೆ ಎಸೆಯ ನೀನು ರಾಜಸ್ವಾಮಿ ಮಾಡುವಂತ ಕರ್ತ ನೀನು ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವ ಎಸೆಯ ಅತಿ ಬೇಗನೆ ರಾಜಸ್ವಾಮಿ ನಿನ್ನ ಪ್ರಿಯ ದಾಸನು ರಾಜಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬಂದು ರಾಜಸ್ವಾಮಿ ನಮ್ಮೊಡನೆ ಸೇರಿ ರಾಜಸ್ವಾಮಿ ನಿನ್ನನ್ನು ಸಾರಿ ಸ್ತುತಿಸಿ ಘನಪಡಿಸುವ ಹಾಗೆ ನೀನು ರಾಜಸ್ವಾಮಿ ಮಹಾ ಬಿಡುಗಡೆ ರಾಜಸ್ವಾಮಿ ಮಗನ ಪಾಲನೆ ರಾಜಸ್ವಾಮಿ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುವ ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಡೆಯ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ನಾವೆಲ್ಲವನ್ನು ಬೇಡಿದ್ದೇವೆ ಪ್ರೀತಿಯ ಪರಮ ತಂದೆಯೇ. ಈಗ ನಾವು ಲಾಸ್ಟ್ ವೀಕ್ ಅಲ್ಲಿ ಅದೇ 15-16 ನಾವು ಹೆಗಡೆಹಳ್ಳಿ ಅಂತ ನಂದಿ ಹಿಲ್ಸ್ ಹತ್ರ ಇದೆ, ಅಲ್ಲಿ ನಾವು ಔಟ್ರೀಚ್ ಮಾಡಕ್ ಹೋಗಿದ್ವಿ. ಅಲ್ಲಿ ಹೆಗಡೆಹಳ್ಳಿಲಿ ಒಂದು 19-20 ವರ್ಷ ಇರ್ಬೇಕು, ಅದಕ್ಕೆ ಮುಂಚೆ ಅಲ್ಲಿ ದೊಡ್ಡ ಸಭೆ ಹಾಸ್ಟೆಲ್ ಎಲ್ಲ ಕಟ್ಟಿದ್ದಾರೆ. ಆದ್ರೆ ಏನಾಗಿದೆ ಅಂದ್ರೆ ದೇವ ಸೇವಕರು ಅಲ್ಲಿ ಸ್ವಲ್ಪ ಸ್ಕ್ಯಾಮ್ ಆಗಿ ಅವರು ಅಲ್ಲಿ ಎಲ್ಲ ಹೊಡೆದಾಕಿ ಇವಾಗ ಅದೇ ಪಾಲ್ ಬಿಟ್ಬಿಟ್ಟಿತ್ತು. ನಾವಲ್ಲಿ ಹೋದಾಗ ಸೇವೆ ಮಾಡಿದಾಗ ಅನೇಕರು ಯೇಸು ಕ್ರಿಸ್ತನನ್ನ ಇನ್ನು ನಂಬ್ಕೊಂಡಿದ್ದಾರೆ, ಅನೇಕರಿಗೆ ಯೇಸು ಕ್ರಿಸ್ತನ ಒಂದು ಆ ಸಭೆ ಇಲ್ಲ, ಅವರಿಗೆ ಯೇಸು ಕ್ರಿಸ್ತನ ಬರಕ್ ಇಷ್ಟ ಆಯ್ತು. ಅದು ನೋಡಿದ ನಂತರ ನಾವು ಅನ್ಕೊಂಡ್ವಿ ಒಂದು ಚಿಲ್ಡ್ರನ್ ಕ್ಯಾಂಪ್ ಮಾಡೋಣ ಅಲ್ಲಿ ಅಂತ. ನಾವು 15-16ನೇ ತಾರೀಕು ನಾವಲ್ಲಿ ಚಿಲ್ಡ್ರನ್ ಕ್ಯಾಂಪ್ ಮಾಡಿದ್ವಿ ಹೆಗಡೆಹಳ್ಳಿ. ಸುಮಾರು 30 ಜನ ಮಕ್ಕಳು ಬಂದಿದ್ರು. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದ್ರು ಅಂದ್ರೆ ಪ್ರಿಯರೇ, ಅವರು ಎಷ್ಟು ಆಕ್ಟಿವ್ ಆಗಿದ್ರು, ಎಷ್ಟು ಬೇಗ ಕಲ್ತ್ಕೊಂತ ಇದ್ರು, ತುಂಬಾ ಚೆನ್ನಾಗಿ ಅವರು ರೆಸ್ಪಾನ್ಸ್ ಮಾಡಿದ್ರು. ಅಲ್ಲಿ ನಾವು 5 ಜನ ಟೀಚರ್ಸ್ ಮತ್ತೆ ವಾಲಂಟಿಯರ್ಸ್ ಹೋಗಿದ್ವಿ. ಅಲ್ಲಿ ಮಾಡಿದಂತ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಇವತ್ತು ನಿಮ್ಗೆ ತೋರಿಸ್ಬೇಕಂತ ಆಸೆ ಪಡ್ತೀನಿ. ನಾವು ಅಲ್ಲಿ ಹೋಗಿ ಕ್ಲಾಸ್ ತೆಗೆದಿದ್ವಿ. 2 ದಿವಸ ಆದ್ರೂ ಕೂಡ VBS ಮೆಟೀರಿಯಲ್ ತೆಗೆದುಕೊಂಡು ಯೂಸ್ ಮಾಡಿದ್ವಿ. ನಂತರ ಅವ್ರಿಗೆ ನಾವು ವಿಡಿಯೋಗಳು ತೋರಿಸಿದ್ವಿ, ಆಟ ಆಡಿಸಿದ್ವಿ, ಮತ್ತೆ ಸ್ಕಿಪ್ ಮಾಡಿದ್ವಿ. ಎಲ್ಲವನ್ನ ಮಕ್ಕಳು ಎಷ್ಟು ಚೆನ್ನಾಗಿ ನೋಡಿದ್ರು ಅಂದ್ರೆ, ಒಬ್ರು ಒಂದು ಕುಟುಂಬದಲ್ಲಿ ಒಬ್ರು ಮನೆ ಕೊಟ್ಟಿದ್ದಾರೆ, ಅವರು ಯೇಸು ಕ್ರಿಸ್ತ ಅಂದ್ರೆ ವಿಶ್ವಾಸಿಗಳಾಗಿದ್ದಾರೆ. ಅವರು ಅಲ್ಲಿ ನಮಗೆ ಹೊರಗಡೆ ಮತ್ತೆ ಮನೆ ಒಳಗಡೆ ಎಲ್ಲ ಬಿಟ್ಕೊಟ್ರು. ಎಷ್ಟು ಚೆನ್ನಾಗಿ ಅಲ್ಲಿ ದೇವರು ನಡೆಸಿದ್ರಂದ್ರೆ ಅದು ನಾನು ಅನ್ಕೊಂಡೆ ನಿಮಗೂ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ತೋರ್ಸೋಣ ಅಂತ. ಅದಕ್ಕಾಗಿ ಇದನ್ನು ನೋಡಿದ ನಂತರ ನಾವು ವಾಕಿಂಗ್ ಹೋಗೋಣ. ಓಕೆ, ಅದು ಅಪ್ಡೇಟ್ ಆಗ್ತಾ ಇದೆಯಾ? ಏನೋ ಆಗಿದೆ. ರಾತ್ರಿ ನಾವು ಮಾಡಿದ್ವಿ. ಅದೇ ನಮ್ಮ ಮಕ್ಕಳು ಎಷ್ಟು ಬೇಗ ಮಾಡ್ತಾರೆ ಅನ್ನೋಕ್ಕೆ, ನಾನು ರಾತ್ರಿ ಇಲ್ಲಿ ಆರಾಧನೆಗೆ ಪ್ರಾಕ್ಟೀಸ್ ಮಾಡಕ್ ಬಂದಾಗ ನಾನು ಚಂದನ್ ಹತ್ರ ಹೇಳ್ಕೊಂಡೆ. ಅವನು ತುಂಬಾ ಚೆನ್ನಾಗಿ ಮಾಡಿ ಕಳಿಸ್ದ. ನಾನು ವಾಟ್ಸಪ್ ಅಲ್ಲಿ ಸೂಪರ್ ಅಂದೆ, ಅದಕ್ಕೆ ಬರ್ಲಿ. ನೋಡೋಣ. ಚಂದನ್, ಮೆಸೇಜ್ ಆದ ನಂತರ ನಾವು ಅದನ್ನ ನೋಡೋಣ. ಯಾಕಂದ್ರೆ ನೋಡ್ಬಿಟ್ಟ ಹೋಗ್ಬೇಕು, ನಾವು ಕಷ್ಟಪಟ್ಟು ಮಾಡಿದ್ವಿ. ಈಗ ನಮ್ಮ ಮಧ್ಯದಂತ ಕ್ಯಾಪ್ಟನ್ ಮುಂದೆ ಬಂದು ವಾಕ್ಯ ಕೊಡ್ಬೇಕಾದ್ರೆ ನಾವು ವಾಕ್ಯ ಕೇಳಿಸ್ಕೊಳ್ಳೋಣ. ಈಗ ನಾವು ಗಂಭೀರವಾದ ಸಭೆ ಬಂದಿದ್ದೇವೆ ಪ್ರಿಯರೇ. ಲೆಟ್ಸ್ ಲಿಸನ್ ಟು ದ ಗಾಡ್ಸ್ ವರ್ಡ್ ಅಂಡ್ ಲೆಟ್ಸ್ ಅಪ್ಲೈ ದಟ್ ಗಾಡ್ಸ್ ವರ್ಡ್ಸ್ ಇನ್ ಅವರ್ ಲೈಫ್ಸ್.
ಹಾಲೆಲೂಯ, ಹಾಲೆಲೂಯ. ಸೊ ನಮ್ಮ ದೇವರ ವಾಕ್ಯವನ್ನ ಕೇಳುವುದಕ್ಕೋಸ್ಕರವಾಗಿ ನಮ್ಮ ಸತ್ಯವೇದಗಳನ್ನ ಕೀರ್ತನೆ 95ಕ್ಕೆ ನಾವು ತಿರುಗಿಸಿಕೊಳ್ಳೋಣ ಪ್ರಿಯರೇ. ಓದುವುದು ಬೇಡ, ಕೀರ್ತನೆ 95ಕ್ಕೆ ನಮ್ಮ ವಾಕ್ಯ ಭಾಗವನ್ನ ತಿರುಗಿಸಿಕೊಳ್ಳೋಣ. ಈ ಒಂದು ಕೀರ್ತನೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತಹ ಒಂದು ಕೀರ್ತನೆ. ತೆಗೆದಿದ್ದೀರಾ ಎಲ್ರು? ಯಾಕಂದ್ರೆ ಅದರಿಂದಾನೇ ನಾವು ಇವತ್ತು ಒಂದು ಸಾರಾಂಶವನ್ನ ಅಥವಾ ಸಂದೇಶವನ್ನ ಅಥವಾ ಮೆಸೇಜ್ ಅನ್ನ ನಾವು ಕೇಳುವವರಾಗಿದ್ದೇವೆ. ಈ ಒಂದು ವಾಕ್ಯ ಭಾಗವನ್ನ ದೇವರು ನನ್ನ ಹೃದಯದಲ್ಲಿ ಹಾಕಿದ್ದು. ದೇವರು ಈ 95ನೇ ಕೀರ್ತನೆ ಕುರಿತಾಗಿ ನನಗೆ ಮಾತನಾಡಲಿಕ್ಕೆ ದೇವರು ಸುಮಾರು ತಿಂಗಳ ಹಿಂದೆನೆ ನನಗೆ ಹಾಕಿದ್ದು. ಆದ್ರೆ ಈಗ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ಸೊ ನಾವು ಈ ಒಂದು ಕೀರ್ತನೆಯನ್ನ ನಾವು ನೋಡುವಾಗ ಇಲ್ಲಿ 2 ಪದಗಳನ್ನ ನಾವು ನೋಡಬಹುದು. ಈ 2 ಪದಗಳು ಯಾವುದು ಅನ್ನುವುದಾದ್ರೆ, ನೀವು ಮೊದಲನೇ ವಚನವನ್ನೇ ನೋಡಿದ್ರೆ ಏನಿದೆಯಂತೆ? ಬನ್ನಿರಿ. ಸಾಕು ಸಾಕು, ನಾನು ಹೇಳದೆ ಓದಬಾರ್ದು. ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತೀರಾ ಅನ್ನೋದಕ್ಕೇನೆ ನಾನು ಕ್ಲಾಸ್ ತೆಗೀಲಿಕ್ಕೆ ಬೇಡ. ನೀವು ಕೇಳಿಸ್ಕೊಳ್ಳಿ, ನಾನೇನ್ ಹೇಳ್ದೆ? ಓದಕೂಡುದು, ಓದಬಾರ್ದು. ಬನ್ನಿರಿ ತಾನೆ. ಮೊದಲನೇ ವಚನವೇ ಹೇಳ್ತದೆ, ಇಲ್ಲಿ ಕೀರ್ತನೆಗಾರನು ತನ್ನ ಒಂದು ಕಾಂಗ್ರಿಗೇಷನ್ಗೆ ಅಥವಾ ಆತನು ಯಾರೊಂದಿಗೆ ಮಾತನಾಡ್ತಾ ಇದ್ದಾನೋ ಅವರಿಗೆ ಬನ್ನಿರಿ ಅಂತ ಇಲ್ಲಿ ಆತನು ಕರೀತಾ ಇದ್ದಾನೆ. ಅದೇ ರೀತಿಯಾಗಿ ನೀವು ನೋಡುವುದಾದ್ರೆ, ಎರಡನೇದಾಗಿ ಈ ಒಂದು ಕೀರ್ತನೆಯಲ್ಲಿ ನಾವು ನೋಡುವುದಾದ್ರೆ 2ನೇ ಪದ ಅದು ಎಚ್ಚರಿಕೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. 2 ಪದ ಇದೆ, ಬನ್ನಿರಿ ಮತ್ತು ಎಚ್ಚರಿಕೆ. ಇವೆರಡನ್ನ ನಾವು ಗಮನ ಇಟ್ಟು ಈ ಒಂದು ಕೀರ್ತನೆ ಅನ್ನುವಾಗ ಅನೇಕರು ಕೀರ್ತನೆಯಿಂದ ಮೆಸೇಜ್ ಅನ್ನ ಕೊಡೋದು ತುಂಬಾ ಕಮ್ಮಿ. ಯಾಕೆಂದ್ರೆ ಕೀರ್ತನೆ ಅಂದ್ರೆ ಎಲ್ರಿಗೂ ಗೊತ್ತು, ಅದೇನಂತ ಅನ್ಕೊಂಡಿದ್ದಾರೆ. ಕೀರ್ತನೆ ಅಂದ್ರೇನೆ ಅದಕ್ಕೆ ಫೇಮಸ್ ಯಾವ್ದಕ್ಕೆ? ಬರೀ ಪ್ರಾರ್ಥನೆ ಮಾಡ್ಲಿಕ್ಕೆ ಉಪಯೋಗಿಸುವಂತಹ ಒಂದು ಪದಗಳು ಅಥವಾ ಸ್ತುತಿ ಪದಗಳನ್ನ ಆಡುವುದಕ್ಕೆ ಅಂತ. ಆದ್ರೆ ಅದರಿಂದಲೂ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ ಅನ್ನುವುದು ತುಂಬಾ ಒಂದು ವಿಶೇಷವಾದಂಥದ್ದು. ಸೊ ಇಲ್ಲಿ ನಾವು ಈ ಕೀರ್ತನೆಯಲ್ಲಿ ಕೀರ್ತನೆಗಾರನು 2 ಪದಗಳನ್ನ ಅಲ್ಲಿ ಉಪಯೋಗಿಸಿದ್ದಾನೆ, ಬನ್ನಿರಿ ಮತ್ತು ಎಚ್ಚರಿಕೆ ಅನ್ನುವಂತಹ ಪದಗಳನ್ನ. ಈ ಕೀರ್ತನೆಯನ್ನ ನೀವು ಅಬ್ಸರ್ವ್ ಮಾಡಿ ಓದಿದ್ದ ಪಕ್ಷದಲ್ಲಿ ಅನೇಕ ಸಾರಿ ಓದಿರ್ತೀರ. ಆದ್ರೆ ಇಲ್ಲಿ ನೀವು ಒಂದು ಆರಾಧನಾ ಕ್ರಮವನ್ನ ನೋಡಬಹುದು. ನಮ್ಮ ಸಭೆಗಳಲ್ಲಿ ಮಾಡುವಂತಹ ಒಂದು ಆರಾಧನಾ ಕ್ರಮವನ್ನ ನಾವು ಈ ಒಂದು ಕೀರ್ತನೆಯಲ್ಲಿ ನೋಡ್ತೇವೆ. ಈ ಕೀರ್ತನೆಯನ್ನು ನೋಡುವಾಗ ಮೊದಲನೇದಾಗಿ ನಾವು ಸ್ತುತಿಸುವುದನ್ನ, ಆರಾಧಿಸುವುದನ್ನ ಮತ್ತು ಕೇಳಿಸಿಕೊಳ್ಳುವುದನ್ನ ನಾವು ಮಾಡ್ತೇವೆ. ಅದೇ ತಾನೇ ನಮ್ಮ ಆರಾಧನೆ ಇವಾಗವರೆಗೂ ಮಾಡಿದ, ಅದೇ ತಾನೇ ತಾನೇ ಅಂದ್ರಿ. ಮೊದಲು ನಾವೇನ್ ಮಾಡಿದ್ವಿ? ಸ್ತುತಿ ಮಾಡಿದ್ವಿ, ಆಮೇಲೆ ಆರಾಧನೆ ಮಾಡಿದ್ವಿ, ಈಗ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಇದೇ ಆರಾಧನೆ ಒಂದು ಕ್ರಮವನ್ನೇ ಯಾರೋ ಒಬ್ಬ ಮನುಷ್ಯ ನೋಡಿ ಆತನು ಏನ್ ಮಾಡಿದ್ದಾನೆ? ಸಭೆಯಲ್ಲಿ ಈ ಒಂದು ಆರಾಧನಾ ಕ್ರಮವನ್ನ ತಗೊಂಡು ಬಂದಿದ್ದಾನೆ. ನಮ್ಗೆ ಗೊತ್ತಿಲ್ಲ, ಅದು ಬೈಬಲ್ ಇಂದಾನೇ ತಗೊಂಡು ಬಂದಿರೋದು. ಈ ಲೋಕದಲ್ಲಿರುವ ಎಲ್ಲ ಸಿಸ್ಟಮ್ಗಳು ಬೈಬಲ್ ಇಂದ ಬಂದಿರೋದೆ. ಹಾಗೆ ಇಲ್ಲಿ ನಾವು ಆರಾಧನೆ ಮಾಡುವಂತದ್ದು ಯಾರೋ ಒಬ್ಬ ಮನುಷ್ಯ ಕುಕ್ಕುಟ್ ಸ್ಟೋರಿ ಮಾಡಿಟ್ಟಿಲ್ಲ. ಇದನ್ನ ನೋಡ್ದ, ಓ ಇದು ಚೆನ್ನಾಗಿದೆ, ಈ ರೀತಿಯಾಗಿ ನಾವು ಆರಾಧನೆ ಮಾಡಬೇಕು ಅಂತಾನೆ ಒಂದು ಕ್ರಮವನ್ನ ಮಾಡಿಟ್ಟಿದ್ದಾರೆ. ಅದು ನಮ್ಮ ರೀತಿ. ಅಂದ್ರೆ ಬಿಲೀವರ್ ಸಭೆಗಳಲ್ಲಿ ನೀವು ನೋಡುವುದಾದ್ರೆ ಎಲ್ಲ ಬಿಲೀವರ್ ಸಭೆಗಳಲ್ಲೂ ಇದೇ ಆರಾಧನಾ ಕ್ರಮವನ್ನ ನಾವು ಮಾಡ್ತೇವೆ. ಹಾಗಾದ್ರೆ ಯಾಕೆ ಮೊದಲನೇದಾಗಿ ಇಲ್ಲಿ ಬನ್ನಿರಿ? ನೀವು 2 ಸಮಯದಲ್ಲಿ ಆ ಒಂದು ಬನ್ನಿರಿ ಅಂತ ಕೀರ್ತನೆಗಾರನು ತನ್ನ ಒಂದು ಕಾಂಗ್ರಿಗೇಷನ್ಗೆ ಆಹ್ವಾನ ಕೊಡುವುದನ್ನ ನಾವು ನೋಡ್ತೇವೆ. ಮೊದಲನೇ ಸಾರಿ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ ಬನ್ನಿರಿ ಅಂತ. ಆ ನಂತರ ಆತನು 6ನೇ ವಚನದಲ್ಲಿ ಕರೀತಾನೆ ಬನ್ನಿರಿ ಅಂತ. ಸೊ 2 ಸಾರಿ ಆತನು ಆ ಒಂದು ಕಾಂಗ್ರಿಗೇಷನ್ ಅನ್ನ ಏನ್ ಮಾಡ್ತಾ ಇದ್ದಾನೆ? ಬನ್ನಿರಿ ಅಂತ ಹೇಳ್ತಾ ಇದ್ದಾನೆ. ಮೊದಲನೇ ಸಾರಿ ಆತನು ಏನ್ ಹೇಳ್ತಾ ಇದ್ದಾನೆ? ಬನ್ನಿರಿ, ನಾವು ದೇವರಿಗೆ ಸ್ತುತಿ ಮಾಡೋಣ.
ಎರಡನೇ ಸಾರಿ ಆತನು ಕರೆಯುವಾಗ ಆತನು ಹೇಳ್ತಾನೆ, ಬನ್ನಿರಿ ನಾವು ದೇವರಿಗೆ ಆರಾಧನೆ ಮಾಡೋಣ. ಯಾಕೆ ನಾವು ದೇವರನ್ನ ಸ್ತುತಿಸಿ ಆರಾಧನೆ ಮಾಡಬೇಕು? ದೇವರನ್ನ ಸ್ತುತಿಸದೇನೆ ನಾವು ಯಾಕೆ ವಾಕ್ಯ ಕೇಳಬಾರದು? ಎಂದಿಗಾದ್ರೂ ನೀವು ಆಲೋಚನೆ ಮಾಡಿದ್ದೀರಾ? ನಾನು ಕ್ರಿಸ್ತನಲ್ಲಿ ಬರುವಾಗ ನಾನ್ ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋದು ಜಾಸ್ತಿ. ಯಾಕೆ ಸ್ವಲ್ಪ ನಾವು ನಿನ್ನನ್ನು ಸ್ತುತಿಸಲೇಬೇಕು? ಹಾಗೆ ದೇವ್ರ ವಾಕ್ಯ ಕೇಳಿದ್ರೆ ಏನಾಗ್ಬಿಡ್ತದೆ? ಬಂದ್ವಾ ದೇವ್ರ ವಾಕ್ಯ ಕೇಳಿದ್ವಾ, ಆಮೇಲೆ ಇನ್ನೇನು ಆಳು ಮೂಳು ಇದೆಯೋ ಸಭೆನಲ್ಲಿ ಅದೆಲ್ಲ ಮುಗಿಸಿ ಹೋಗ್ತಾ ಇರ್ಬೋದಲ್ಲ. ಹಾಗೆ ತಾನೇ ನಡೀತದೆ ನಮ್ಮ ಒಂದು ಮೇನ್ ಲೈನ್ ಚರ್ಚಸ್ ಕೂಡ. ಗೊತ್ತಲ್ವಾ, ಅನೇಕರು ಇಲ್ಲಿ ನಾವು ರೋಮನ್ ಕ್ಯಾಥಲಿಕ್ ಚರ್ಚ್ ಇಂದ ಹೊರಗಡೆ ಬಂದಿದ್ದೇವೆ. ನಮ್ಮ ಸಭೆಗಳಲ್ಲಿ ಹೇಗಿದೆ ಅಂದ್ರೆ ಗೊತ್ತಲ್ವಾ ನಿಮ್ಗೆ, ಆ ಒಂದು ಇನ್ನು ಆರಾಧನೆನೇ ಮಾಡಿರಲ್ಲ, 2 ಹಾಡು ಆಡ್ಬಿಟ್ಟು ಆಮೇಲೆ ಬಂದ್ಬಿಡ್ತಾರೆ ವಾಕ್ಯ ಓದಕ್ಕೆ. ಆನಂತರ ಪ್ರೀಸ್ಟ್ ಬರ್ತಾರೆ, 2 ನಿಮಿಷ ವಾಕ್ಯನ ಹೇಳ್ತಾರೆ, ಆನಂತರ ಆತನು ಹೋಗ್ತಾ ಇರ್ತಾರೆ. ಇದೇ ತಾನೇ ಅಲ್ಲಿ ನಡೀತದೆ. ಅದಕ್ಕೆ ನಮ್ಗೆ ಅವಾಗೆಲ್ಲ ಏನಾಗ್ಲಿಲ್ಲ, ದೇವರ ವಾಕ್ಯದ ಒಂದು ಒಳಾರ್ಥಗಳು ಗೊತ್ತೇ ಆಗ್ಲಿಲ್ಲ. ನಾವು ದೇವರ ವಾಕ್ಯ ಕೇಳಿಸ್ಕೊಂಡ್ವಿ, ಆದ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಹಾಗೆ ಇಲ್ಲಿ ಯಾಕೆ ನಾವು ದೇವರನ್ನ ಆರಾಧನೆ ಮಾಡಬೇಕು, ಸ್ತುತಿಸ್ಬೇಕು ಅಂತ ಈ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ಅಂದ್ರೆ, ಮೊದಲನೇದಾಗಿ ನಾವು ನೋಡುವುದಾದ್ರೆ ದೇವರ ಪ್ರಸನ್ನತೆಯನ್ನ ಉದ್ದೇಶಪೂರ್ವಕವಾಗಿ ನಮ್ಮ ಮಧ್ಯದಲ್ಲಿ ಬರಮಾಡ್ಕೊಳ್ಬೇಕು. ನೀವು ಸಭೆಯೊಳಗಡೆ ಬಂದು ಕುಳಿತ ತಕ್ಷಣ ದೇವರು ಇಲ್ಲಿ ಇಳಿದು ಬಂದ್ಬಿಡಲ್ಲ. ನಾವು ಇಲ್ಲಿ ದೇವರನ್ನ ನೋಡುವುದಕ್ಕಾಗಿ ಬರಲ್ಲ. ಇದು ನಾವು ಸಂಡೇ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡೋದು. ಅದರಲ್ಲೂ ನನ್ನ ಮಕ್ಕಳಿಗೆ ನಾನು ಯಾವಾಗ್ಲೂ ಹೇಳ್ಕೊಡೋದು, ನಾವು ಟೆಂಪಲ್ಗೆ ಹೋಗೋದು ಏನಕ್ಕೆ? ಅನ್ಯ ಜನರು ಟೆಂಪಲ್ಗೆ ಹೋಗೋದು ದೇವರನ್ನ ನೋಡಕ್ಕೆ ತಾನೇ. ನಿಮ್ಗೆ ಗೊತ್ತಿರ್ಬೋದು, ಅನ್ಯ ಜನರನ್ನ ಕೇಳಿ ನೋಡ್ರಿ, ಅವ್ರು ಹೇಳ್ತಾರೆ ಅವ್ರ ದೇವ್ರನ್ನ ನೋಡೋದು ಅವ್ರ ಮನೆಗಳಲ್ಲ. ಆದ್ರೆ ನಾನು ನೀನು ಈ ಸಭೆಗೆ ಬರೋದು ದೇವ್ರನ್ನ ನೋಡಕ್ಕಲ್ಲ. ನಾವು ಆಲ್ರೆಡಿ ದೇವ್ರನ್ನ ನೋಡ್ಬಿಟ್ಟಿದ್ದೀವಿ. ನೋಡಿದ್ದೀರಾ ಇಲ್ವಾ? ಇಷ್ಟೊತ್ತು ಎಲ್ಲಿ ಹೇಳಿದ್ರು ನನ್ನೊಳಗೆ ವಾಸ ಮಾಡ್ತಾನೆ, ನನ್ನೊಳಗೆ ವಾಸ ಮಾಡ್ತಾನೆ. ಸಭೆ ಅನ್ನುವಂಥದ್ದು ಕಾಲ್ಡ್ ಔಟ್ ಪೀಪಲ್, ದೇವರು ಕರೆದು ಸಪರೇಟ್ ಮಾಡಿದ್ದಂತಹ ಮಕ್ಕಳು ಕುಳಿತು ದೇವರನ್ನ ಆರಾಧನೆ ಮಾಡುವ ಒಂದು ಸ್ಥಳ. ಅದು ನಮ್ಮ ಒಂದು ಹಳೆ ಒಡಂಬಡಿಕೆಯಲ್ಲಿ ಅದು ದೇವರು ಹೇಳಿರೋದು. ದೇವರೇ ಸ್ವತಃ ಮೋಶೆಗೆ ಹೇಳ್ತಾನೆ, ನನ್ನ ಜನರನ್ನ ಕರಿ, ಅವ್ರು ಬಂದು ಇಲ್ಲಿ ಸೇರಿ ಬರ್ಲಿ, ನಾನು ಆ ನಂತರ ಮಾತಾಡ್ತೇನೆ ಅಂತ. ಆ ನಂತರ ಕಾಲಕ್ರಮೇಣ ಏನಾಯ್ತು, ದೇವರೇ ಹೇಳಿದ್ರು ನೀನೊಂದು ಕೊಯರ್ ಮಾಡಬೇಕು, ನೀವು ಆರಾಧನೆ ಮಾಡಬೇಕು. ಆ ನಂತರ ದೇವರಲ್ಲಿ ಬರ್ತಾ ಇದ್ದ. ಸೊ ದೇವರು ಕರೆದ ಜನಾಂಗ ಬಂದು ಅಲ್ಲಿ ಆರಾಧನೆ ಮಾಡುವುದು ದೇವರಿಗೆ ಇಷ್ಟವಾದಂತಹ ಒಂದು ಕಾರ್ಯ. ಅದಕ್ಕಾಗಿ ನಾವು ಇಲ್ಲಿ ಸೇರಿ ಬರ್ತೇವೆ. ಯಾರಾದ್ರೂ ದಯವಿಟ್ಟು ದೇವರನ್ನ ನೋಡಕ್ ಹೋಗ್ತೀನಿ ಅಂತ ಮಾತ್ರ ಬಿಲೀವರ್ಸ್ ಹೇಳಬಾರ್ದು. ಅದ್ ನಮ್ಮ ಬಾಯಿಂದ ಬರಬಾರ್ದು, ನಮ್ಮ ಆಲೋಚನೆಯಿಂದ ಬರ್ಕೂಡ್ದು. ನಾವು ಒಂದಾಗಿ ಕೂಡಿ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಬರ್ತೇವೆ. ಯಾಕಂದ್ರೆ ನಾವು ಬೇರೆ ಬೇರೆ ಸ್ಥಳಗಳಿಂದ ಬಂದಿದ್ದೇವೆ, ಬೇರೆ ಬೇರೆ ಭಾಷೆಗಳಿಂದ ಬಂದಿದ್ದೇವೆ, ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೇವೆ. ನಮ್ಮನ್ನ ದೇವರು ಏನ್ ಮಾಡಿದ್ದಾನೆ, ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾನೆ. ನಾವು ಕೂಡಿ ಬಂದು ಆರಾಧನೆ ಮಾಡುವುದು ದೇವರಿಗೆ ಇಷ್ಟವಾಗಿರೋದ್ರಿಂದ ನಾವು ಇಲ್ಲಿ ಬರ್ತೇವೆ. ಇಲ್ಲಾಂದ್ರೆ ನಿಮ್ ಮನೇಲಿ ಕೂತ್ಕೊಂಡೆ ನೀವು ಆರಾಧನೆ ಮಾಡಿದ್ರೆ ಏನೇ ಸ್ವಲ್ಪ ಬರಲ್ಲ ಅಂತ ಬರ್ತಾರೆ. ಆದ್ರೆ ಇದು ದೇವರೇ ಏರ್ಪಡಿಸಿರೋದ್ರಿಂದ ನಾವು ಅದಕ್ಕೆ ಏನಾಗ್ಬೇಕು, ಒಬೇ ಮಾಡ್ಬೇಕಾಗಿದೆ. ಸೊ ಯಾಕೆ ನಾವು ದೇವರನ್ನ ಸ್ತುತಿ ಮಾಡಿ ಕೃತಜ್ಞತೆ ಸಲ್ಲಿಸಿ ಆ ನಂತರ ಆರಾಧನೆ ಮಾಡಬೇಕು ಅಂದ್ರೆ, ಒಂದು ವಾಕ್ಯ ಓದೋಣ. ಲೂಕ 4ನೇ ಅಧ್ಯಾಯ 6ನೇ ವಚನವನ್ನ ನಾವು ಓದಿಕೊಳ್ಳೋಣ. ಲೂಕ 4:6.
ಓದಿ ಯಾರು ತೆಗೆದಿದ್ದೀರೋ ಅವರು? ಇವೆಲ್ಲವುಗಳ ವೈಭವವನ್ನು ನಿನಗೆ ಕೊಡುವೆನು. ಇವೆಲ್ಲವುಗಳ ಅಧಿಕಾರವನ್ನು ಓದ್ರಿ ಫುಲ್ ಆಗಿ. ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟಿದ್ದೆ. ಇದೇ ತುಂಬಾ ಮುಖ್ಯ. ಸೈತಾನ ಯಾರು ಹೇಳ್ತಾ ಇದ್ದಾನೆ? ಸರ್ವ ಸೃಷ್ಟಿಕರ್ತನಿಗೆ ಹೇಳ್ತಾ ಇದ್ದಾನೆ, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ನಾನ್ ನಿನಗ್ ಕೊಡ್ತೀನಿ ಅಂತ. ಎಂತ ಸ್ಥಿತಿಗೆ ಮನುಷ್ಯ ಎತ್ಕೊಂಡ್ಬಂದು ಇಟ್ಬಿಟ್ಟ ಏಸಪ್ಪ. ಸೈತಾನ ಎಷ್ಟು ಬೋಲ್ಡ್ ಆಗಿ ಸರ್ವಶಕ್ತನಾದ ಸರ್ವ ಭೂಮಿಯನ್ನೇ ಸರ್ವ ನಿರ್ಮಾಣಿಕನಾದ ದೇವರಿಗೆ ಹೇಳ್ತಾನೆ, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ನಾನ್ ನಿನಗ್ ಕೊಡ್ತೀನಿ, ನೀ ನನ್ನನ್ನು ಆರಾಧನೆ ಮಾಡು. ಆ ರೀತಿ ಯಾರು ಮಾಡಿರೋದು? ಮನುಷ್ಯ ಮಾಡಿದ್ರು. ಮೊದಲನೇ ಆದಾಮ ಯಾವಾಗ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ನೋ ಅವನೇನ್ ಮಾಡ್ದ? ಮನುಷ್ಯನಿಗಾಗಿ ಕೊಟ್ಟಂತಹ ಭೂಮಿಯನ್ನ ಸೈತಾನನ ಕರದಲ್ಲಿ ಕೊಟ್ಟು ಬಿಟ್ಟ. ಅದರಿಂದಲೇ ನಾವು ದೇವರನ್ನ ಸ್ತುತಿ ಮಾಡಿ. ಈ ಭೂಮಿ ಸೈತಾನನ ಒಡೆತನದಲ್ಲಿ ಇರೋದ್ರಿಂದ ನೀವು ಕುಳಿತ ತಕ್ಷಣ ದೇವರ ಒಂದು ಪ್ರಭಾವವಾಗಲಿ ಪ್ರಸನ್ನತೆಯಾಗಲಿ ಬಂದು ಬಿಡೋಣ. ಅನೇಕ ಸಭೆಗಳಲ್ಲಿ ತಪ್ಪಾದ ಒಂದು ಅಭಿಪ್ರಾಯ ಇದೆ. ಕೂತ ತಕ್ಷಣ ಡಿಂಗ್ 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 ಅಂತ ಹೊಡೆದ ತಕ್ಷಣ ಇವ್ರು ಡಗ 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 ಅಂತ ಬಾನ್ಯ ಭಾಷೆ ಅವಾಗಲೇ ಬಂದ್ಬಿಡ್ತು. ಇಲ್ಲ ಪ್ರಿಯ, ಸ್ತುತಿ ಆರಾಧನೆ ಅನ್ನುವುದು ನನ್ನ ನರ ನಾಡಿಗಳಲ್ಲಿ ಅದು ದಿನ 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 ಇರಬೇಕು. ಆಗಲೇ ನೀವು ಕುಳಿತುಕೊಳ್ಳುವಾಗ ಕೆಲ ಕಾಲ ಆದ ನಂತರವೇ ದೇವರಾತ್ಮನು ನಿಮ್ಮೊಂದಿಗೆ ಮಾತನಾಡೋದು. ವಾರದಲ್ಲಿ ಒಂದು ಸಾರಿ ಇಲ್ಲಿ ಕುಳಿತುಕೊಂಡು ಗಿಟಾರ್ ಬಾರಿಸೋದು ಅಥವಾ ಡ್ರಮ್ಸ್ ಬಾರಿಸ್ಬಿಟ್ಟು ಡಿಡಿ 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 ಅಂತ ಬಿಟ್ರೆ ಏಸಪ್ಪ ಇಲ್ಲಿ ಬಂದ್ಬಿಡಲ್ಲ ಪ್ಲೀಸ್. ಅದೆಲ್ಲ ಸುಳ್ಳು. ಸೈತಾನ ಅಷ್ಟು ಸುಲಭವಾಗಿ ದೇವರನ್ನು ಇಲ್ಲಿ ಇಳಿಲಿಕ್ಕೆ ಬಿಡೋದಿಲ್ಲ. ನಮ್ಮ ಪ್ರಾರ್ಥನೆಯಾಗಲಿ, ನಮ್ಮ ಒಂದು ವಾಕ್ಯಗಳಾಗಲಿ, ನಾವು ದೇವರು ಇಲ್ಲ ಇಳಿಬೇಕು ಅಂದ್ರೆ ನಾವು ಏನ್ ಮಾಡಬೇಕು? ಸ್ತುತಿ ಮತ್ತು ಆರಾಧನೆ ಮಾಡಬೇಕು. ಮಾಡದ ಹೊರತು ಇಲ್ಲಿ ಬರಲ್ಲ ದೇವರ. ಯಾಕಂದ್ರೆ ಕತ್ತಲೆಯೇ ತುಂಬಿರುತ್ತೆ. ನಿಮ್ ಕಣ್ಣಕ್ಕೆ ಕಾಣ್ತಾ ಇಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳಲ್ಲ. ಕತ್ತಲೆನೇ ತುಂಬಿರೋದು. ನಾವು ಸ್ತುತಿ ಮಾಡ್ತಾ 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 ಏನಾಗ್ತದೆ? ಆ ಕತ್ತಲೆ ಹೋಗಿ ಬೆಳಕು ಬರ್ಲಿಕ್ಕೆ ಶುರುವಾಗ್ತದೆ. ಅದರಿಂದಲೇ ನಮ್ಮ ಸಭೆಯಲ್ಲಿ ನೀವು ನೋಡುವುದಾದ್ರೆ 1 ಅವರ್ ಯಾಕೆ ನಾವು ಬಂದು ಇಲ್ಲಿ ಸ್ತುತಿ ಮಾಡ್ತೇವೆ? ಕಾರಣ ಅದೇನೆ. ಅರ್ಧ ಗಂಟೆ ಸ್ತುತಿ ಮಾಡಿ ಹೋಗೋದೇನು ದೊಡ್ಡ ವಿಷಯ ಅಲ್ಲ. ನಾವು ಸ್ತುತಿ ಮಾಡುವ ಕಾರಣವೇ 1 ಅವರ್ ಯಾಕೆ ನಾವು ಆ ರೀತಿಯಾಗಿ ಆ ಒಂದು ಕ್ರಮವನ್ನ ಇಟ್ಟುಕೊಂಡಿದ್ದೇವೆ ಅಂದ್ರೆ, ನಮಗೆ ಗೊತ್ತು ಆ ಒಂದು ಕತ್ತಲೆ ಹೋಗ್ಬೇಕಾದ್ರೆ ಕೆಲ ಕಾಲ ನಾವು ಸ್ತುತಿಸ್ಬೇಕು. ಎಲ್ರೂ ಮನೆಗಳಲ್ಲಿ ನೀವು ಸ್ತುತಿಸಿ ಬರ್ತಿರೋ ಇಲ್ವೋ ನನಗ್ ಗೊತ್ತಿಲ್ಲ. ನಿಮ್ಮ ಒಂದು 6 ದಿನದ ಒಂದು ದಿನಚರಿ ಹೇಗಿದೆಯೋ ನಮಗ್ ಗೊತ್ತಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಕುಳಿತು, ಅದರಿಂದಲೇ ನಾವು ಇಲ್ಲಿ ಹೇಳೋದು, ಹಾಡಿ ಬಾಯಿ ಬಿಟ್ಟು ಮಾತನಾಡಿ ಯಾಕೆ ಹೇಳ್ತೇವೆ? ನಾವು ನಮ್ಮೊಳಗೆ ಕೂಡ ಸೈತಾನ ಕಾರ್ಯ ಮಾಡ್ತಾ ಇರ್ತಾನೆ. ಯಾಕೆ ನಾವು ಏಸಪ್ಪನ್ನ ಕಂಡ್ಕೊಂಡ ತಕ್ಷಣ ಪರಿಶುದ್ಧರಾಗಲ್ಲ? ಪರಿಶುದ್ಧ ಆಗಕ್ಕೆ ಸೈತಾನ ಬಿಡಲ್ಲ. ಸೊ ನಾವು ಹಾಡ್ ಹಾಕ್ತಾ ಇದ್ರೇನೆ, ಆರಾಧನೆ ಮಾಡ್ತಾ ಇದ್ರೇನೆ ನಮ್ಮೊಳಗೆ ಆತನು ಜೀವಂತವಾಗಿ ಇರಲಿಕ್ಕೆ ಸಾಧ್ಯ. ಎರಡನೇದಾಗಿ ನೀವು ನೋಡುವುದಾದ್ರೆ ಯಾಕೆ ನಾವು ಸ್ತುತಿಸಿ ಆರಾಧನೆ ಮಾಡಬೇಕು? ಕೀರ್ತನೆ 22:3 ಓದೋಣ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾಗಲೇ ನೀನು ಏನಂತೆ? ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಅವನು ಕುಳಿತುಕೊಳ್ಬೇಕು. ಯಾವಾಗ ಆತನು ಸ್ತೋತ್ರ ಸಿಂಹಾಸನದಲ್ಲಿ ಕುಳಿತುಕೊಳ್ತಾನೆ, ದೇವರು ಬಂದು ಕಾತುರನಾಗಿ ಕಾದಿರ್ತಾನೆ. ನಮ್ಮ ಒಂದು ನುಡಿಗಳನ್ನ ಕೇಳಕ್ಕೆ, ನಮ್ಮ ಸ್ವರಗಳನ್ನ ಕೇಳಕ್ಕೆ, ನಮ್ಮ ಮಾತುಗಳನ್ನ ಕೇಳಕ್ಕೆ, ಆತನನ್ನ ವರ್ಣಿಸುವುದನ್ನ ಕೇಳಕ್ಕೆ. ಈಗ ನಾವು 95ನೇ ಕೀರ್ತನೆಯನ್ನ ಓದೋಣ. 1 ರಿಂದ 5 ವಚನಗಳನ್ನ ಯಾರಾದ್ರೂ ಗಟ್ಟಿಯಾಗಿ ಓದಿ.
ಬಂದಿರಿ, ಯೆಹೋವನಿಗೆ ಉತ್ಸಾಹಧ್ವನಿ ಗೈಯುವ. ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲಾ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಭೂಮಿಯು ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನವೇ. ಒಣ ನೆಲವು ಆತನ ಕೈ ಕೆಲಸ. ಇಲ್ಲಿ ನೋಡಿ, ಈ ಒಂದು ಕೀರ್ತನೆಗಾರನು ಯಾವ ರೀತಿಯಾಗಿ ನಾವು ದೇವರನ್ನ ಸ್ತುತಿಸಬೇಕು ಅಂತ ಅಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ದೇವರು ಏನಾಗಿದ್ದಾನೆ, ದೇವರು ನಮಗೆ ಏನು ಮಾಡಿದ್ದಾನೆ, ನಾವು ಕೃತಜ್ಞತೆ ಸಲ್ಲಿಸುವುದು ಮತ್ತು ಅದನ್ನ ನೆನೆಸಿ ಆತನಿಗೆ ಸ್ತುತಿ ಪದಗಳನ್ನ ಹೇಳುವುದು ಕೀರ್ತನೆಗಾರನು ಚೆನ್ನಾಗಿ ಹೇಳಿದ್ದಾನೆ. ಆತನು ಹೇಳ್ತಾನೆ, ಈ ಭೂಲೋಕವೇ ಆತನದೇನೆ. ನೀವು ಹೇಳುವಾಗ ದೇವರ ಹೃದಯ ಏನಾಗ್ತದಂತೆ, ಸಂತೋಷವಾಗ್ತದೆ. ದೇವರು ಅದನ್ನ ನಮ್ಮಿಂದ ಕೇಳುವಾತನಾಗಿದ್ದಾನೆ, ಹಂಬಲಿಸ್ತಾನೆ. ನನ್ನ ಮಕ್ಕಳು ನನ್ನ ಬಗ್ಗೆ ಮಾತನಾಡಬೇಕು, ದೇವರವರಿಗೆ ಮಾಡಿದ್ದನ್ನ ನಾವು ನೆನೆಸಬೇಕು, ಆತನಿಗೆ ಕೃತಜ್ಞತೆಯನ್ನ ಉಪಕಾರ ಸ್ತುತಿಗಳನ್ನ ಮಾಡಬೇಕು ಅಂತ ದೇವರು ಬಯಸ್ತಾನೆ. ತಪ್ಪಿಲ್ಲ ಅದು, ಯಾಕಂದ್ರೆ ಆತನು ದೇವರಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮಕ್ಕಳು ನಿಮ್ಮನ್ನ ಅಪ್ರಿಸಿಯೇಷನ್ ಮಾಡಿದ್ರೆ ನೀವು ಸಂತೋಷ ಪಡಲ್ವೇನ್ರಿ? ನಿಶ್ಚಯ ಸಂತೋಷ ಪಡ್ತೀರಿ. ಎಷ್ಟೋ ತಂದೆ ತಾಯಿ ಹೇಳ್ಕೊಡಲ್ಲ, ಅವ್ರಿಗೆ ಬಿಗುಮಾನ ಅಷ್ಟೇ. ಆದ್ರೆ ನಿಜ ಸ್ಥಿತಿ ಅದೇನೆ. ಅವ್ರ ಮಕ್ಕಳು ಅವ್ರನ್ನ ಹೊಗಳಿದ್ರೆ, ಇವಾಗ ಅವ್ರದ್ದು ಬರ್ತಡೆ, ನೀವು ನೆನ್ಸ್ಕೊಳ್ರಿ. ನಾನೇನು ಮಕ್ಕಳಿಗೆ ಎಷ್ಟೋ ಸತಿ ಹೇಳಿದ್ದೀನಿ, ನೀವು ಮರ್ತು ಬಿಡ್ತೀರ. ನನ್ನ ಮಕ್ಳು ಮರ್ತಿಲ್ಲ ಬಿಡ್ರಿ, ನನ್ಗಿಂತ ಮುಂಚೆನೆ ಇರ್ತಾವ. ಆಗ್ಬಿಟ್ರಿ ಸೆಕೆಂಡ್ ಕ್ವಶನ್ ಅಲ್ವಾ? ಅವಾಗ ನಮ್ಗೆ ಏನ್ ಅನಿಸ್ತದೆ, ನಮ್ಮ ಮಕ್ಕಳು ಯಾಕೆ ನಮ್ಮನ್ನ ವಿಶ್ ಮಾಡ್ಲಿಲ್ಲ? ಒಬ್ಬ ಗಂಡ ಒಬ್ಬ ಹೆಂಡತಿ ಅಲ್ವಾ, ಯೂಶಲಿ ಗಂಡನ್ಗಿಂತ ಹೆಂಡತಿರೇ ಜಾಸ್ತಿ ಅಪ್ರಿಸಿಯೇಷನ್ ಎದುರು ನೋಡೋದು. ಇದೇ ಸತ್ಯ. ಅವ್ರು ಬಂದು ನಮ್ ಗಂಡ ಅವ್ರನ್ನ ಹೊಗಳಬೇಕು, ಒಂದ್ ಡ್ರೆಸ್ ಹಾಕೊಂಡಿದ್ರೆ ಅವ್ರನ್ನ ಹೊಗಳಬೇಕು, ಒಂದು ವಿಶೇಷ ಸಂದರ್ಭಗಳು ಬರುವಾಗ ಅವ್ರಿಗೆ ವಿಶ್ ಮಾಡಬೇಕು ಅನ್ನೋದು ಎಲ್ಲ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಒಂದು ಬಯಕೆ. ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಸೆಕೆಂಡ್ ಬಿಡ್ರಿ, ಅದನ್ನಪ್ಪ ಅದನ್ನ ಆತನು ವ್ಯಕ್ತಪಡಿಸಿದ್ದಾನೆ. ಅದಕ್ಕೆ ಇಲ್ಲಿ ದಾವೀದ ಕೀರ್ತನೆ ಬರುವಾಗ ದಾವೀದ ಸ್ವತಃ ಅದನ್ನ ಅನುಭವಿಸಿರೋದ್ರಿಂದಲೇ ಈ ಒಂದು ಕೀರ್ತನೆಯಲ್ಲಿ ಆತನೇ ಹೇಳ್ತಾನೆ, ನಾವು ದೇವರನ್ನ ಸ್ತುತಿಸಬೇಕು, ಹೊಗಳಬೇಕು, ವರ್ಣಿಸಬೇಕು. ಅದು ದೇವರಿಗೆ ಇಷ್ಟವಾದ ಕಾರ್ಯ. ನೀವು ಅದನ್ನ ಮಾಡಿ ನೋಡ್ರಿ. ಆತನು ಎಲ್ಲಿ ಕುಳಿತುಕೊಳ್ತಾನಂತೆ, ಸ್ತೋತ್ರ ಸಿಂಹಾಸನದಲ್ಲಿ ಆಸೀನನಾಗ್ತಾನೆ. ಆತನು ಕುಳಿತುಕೊಳ್ಬೇಕು. ಕುಳಿತುಕೊಳ್ಳದ ಹೊರತು ನಿಮಗೆ ಆಶೀರ್ವಾದ ಬರಲ್ಲ. ಇದು ಅನೇಕರಿಗೆ ಗೊತ್ತಿಲ್ಲ. ನಿಮಗೆ ದುಃಖ ಬರುವಾಗ, ಕಷ್ಟ ಬರುವಾಗ, ನೋವು ಬರುವಾಗ, ಕಣ್ಣೀರು ಬರುವಾಗ ನೀವು ಸ್ತುತಿಸಿ ನೋಡಿ ಪ್ರಿಯರೇ, ಅದು ಎಲ್ಲಿ ಹೋಗ್ತದೋ ವರ್ಣಿಸಕ್ಕೆ ಆಗಲ್ಲ. ನಾನು ಈ ರೀತಿ ದುಃಖ ಪಟ್ನ ಅಂತ ನಮಗೆ ಅನ್ಕೊಳ್ಳುವಷ್ಟು ಸಂತೋಷ ನಮ್ಮೊಳಗೆ ಬರ್ತದೆ. ಸೊ ಅದರಿಂದಲೇ ದೇವರು ನಮ್ಮಿಂದ ಏನನ್ನ ಎದುರು ನೋಡ್ತಾನೆ, ನಾವು ಆತನನ್ನ ಸ್ತುತಿಸ್ಬೇಕು ಅಂತ. ಮೂರನೇದಾಗಿ ನಾವು ಯಾಕೆ ಆತನನ್ನ ಸ್ತುತಿಸಬೇಕು, ಆರಾಧಿಸಬೇಕು ಅನ್ನುವುದಾದ್ರೆ, ನಮಗೊಂದು ಸಂಬಂಧ ಅವಾಗಲೇ ನಮಗೆ ಏರ್ಪಡೋದು. ನಾವು ಆತನನ್ನ ಎದುರಿಗೆ ನೋಡಲ್ಲ ತಾನೆ. ಈಗ ಆತನ ಎಲ್ಲೋ ಇದ್ದಾನೆ, ನಮ್ಮೊಳಗಿದ್ದಾನೆ. ನಿಮ್ಮೊಳಗಿದ್ದಾನೆ ಅಂತ ನೀವು ಯಾವತ್ತಾದ್ರೂ ಗೊತ್ತಿದ್ಯಾ ನಿಮ್ಗೆ? ನಿಮ್ಮೊಳಗಿದ್ದಾನೆ ಅಂತ ನೀವು ಯಾವತ್ತಾದ್ರೂ ಆತನನ್ನ ನೋಡಿದ್ದೀರಾ? ಇಲ್ಲ. ನೀವು ಆರಾಧನೆ ಮಾಡುವಾಗ ಯಾವತ್ತಾದ್ರೂ ನೋಡಿದ್ದೀರೇನ್ರಿ? ಅನೇಕರು ಮಾಡೋ ತಪ್ಪು ಇದೇನೆ. ಅನೇಕರು ಏನ್ ಗೊತ್ತಾ ಮಾಡ್ತಾರೆ, ದೇವರನ್ನ ನಮ್ಮ ಮಧ್ಯದಲ್ಲಿ ನಾವು ಹೇಳ್ತಾ ಇರ್ತೀವಿ ದೇವರ ಆತ್ಮನ ಇಲ್ಲಿದ್ದಾನೆ. ಆದ್ರೆ ಎಷ್ಟು ಜನ ಆತನನ್ನ ನೀವು ಮುಟ್ಟಿದ್ದೀರಾ? ಎಷ್ಟು ಜನ ಆತನೊಂದಿಗೆ ಮಾತನಾಡಿದ್ದೀರಾ? ಎಷ್ಟು ಜನ ಆತನೊಂದಿಗೆ ಕೈ ಹಿಡ್ಕೊಂಡು ಡ್ಯಾನ್ಸ್ ಆಡಿದ್ದೀರಾ? ನಿಮ್ಗೆ ಗೊತ್ತಾ ಏಸಪ್ಪ ಈ ಡ್ಯಾನ್ಸ್ ಆಡ್ತಾನೆ ಅಂತ? ಅದೇ ಗೊತ್ತಿಲ್ಲ. ನೀವು ಆಡಿದ್ರೆ ತಾನೆ ಆತನು ಆಡ್ಲಿಕ್ಕೆ. ಯಾಕೆ ಹೇಳಿ?
ನೀವು ಆತನ ಈ ಒಂದು ಶರೀರದ ಮೂಲಕ, ನಿಮ್ಮ ಮನಸ್ಸಿನ ಮೂಲಕ ಆತನನ್ನ ಮುಟ್ಲಿಕ್ಕೆ ನೋಡ್ತೀರಾ. ಆದ್ರೆ ನಮ್ಮ ದೇವರು ಅಂತವನಲ್ಲ. ನಮ್ಮ ದೇವರು ಏನಾಗಿದ್ದಾನಂತೆ? ಯೋಹಾನ 4:24 ಓದಿ, ಗೊತ್ತಿರುವಂತಹ ಒಂದು ವಾಕ್ಯವೇ ಅದು. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅನ್ನನು. 23 ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರ್ಬೇಕೆಂದು ಆತನು ನೋಡ್ತಾ ಇದ್ದಾರೆ. ಎಂಥವರಾಗಿರ್ಬೇಕಂತೆ? ಆತ್ಮದಲ್ಲಿ ಆರಾಧನೆ ಮಾಡುವವರು. ನಾವು ಆತ್ಮದಲ್ಲಿ ಆತನನ್ನ ಮುಟ್ಟಕ್ಕೆ ಸಾಧ್ಯ ಹೊರತೆ ನಿಮ್ಮ ಒಂದು ಶರೀರದಿಂದ ಆತನನ್ನ ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಆತನು ಶರೀರ ಭಾವಿ ಅಲ್ಲ, ಆತನು ಆತ್ಮ ಸ್ವರೂಪನಾಗಿರೋದ್ರಿಂದ ನನ್ನ ಆತ್ಮ ಆತನ ಆತ್ಮ ಒಂದಾಗಬೇಕು. ಅದಾಗದೆ ನೀವು ಆತನನ್ನ ಸ್ಪರ್ಶನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದರಿಂದಲೇ ಹೇಳೋದು, ನಾವು ಯಾಕೆ ಇಲ್ಲಿ ಅಷ್ಟೊಂದು ಉಲ್ಲಾಸದಿಂದ ಆಡಿ ಮಾಡ್ರಿ ಎಲ್ಲ ಕೈಲಿದ್ದ ಸರ್ಕಸ್ ಮಾಡಿಸೋದು? ಅದಕ್ಕೋಸ್ಕರವಾಗಿನೇ ನಾವು ಆತನನ್ನ ಆತ್ಮದಿಂದಲೇ ಆತನನ್ನ ಸ್ಪರ್ಶನೆ ಮಾಡಕ್ಕಾಗೋದು. ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಹೇಳೋದು ನಿಮ್ಮ ಮನಸ್ಸ ಅಥವಾ ನಿಮ್ಮ ಶರೀರವ? ಇಲ್ಲ ಪ್ರಿಯರೇ, ನಿಮ್ಮ ಆತ್ಮ ಹೇಳ್ತಾ ಇರ್ತದೆ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ. ನೋಡಿದ್ದೀರಾ ನೀವು? ನಿಮ್ ಪಾಪಗಳು ತೊಳೆಯಲ್ಪಟ್ಟಿದ್ದು ಏಸಪ್ಪ, ನಿಮ್ ರಕ್ತದಿಂದ ಏಸಪ್ಪ ತೊಳೆದಿದ್ದಾನೆ ಅಂತ ನಿಮ್ಗೆ ಗೊತ್ತೇನ್ರಿ? ಯಾವ್ದು ಹೇಳೋದು? ನಿಮ್ಮ ಆತ್ಮನೇ ಹೇಳೋದು. ಅದನ್ನೇ ನಿಮ್ ಬುದ್ಧಿ ತಕೊಳ್ಳೋದು. ಸೊ ನೀವು ದೇವರ ಆಲಯದೊಳಗೆ ಬರುವಾಗ ಕ್ರಿಸ್ತನನ್ನ ಅನುಭವಿಸಬೇಕು ಅಂದ್ರೆ 6 ದಿನಗಳು ನೀವೇನ್ ಮಾಡ್ತಾ ಇರ್ಬೇಕು? ಆತನ ಒಂದು ಟಚ್ ಅಲ್ಲಿ ಇರಲೇಬೇಕು. ಆತನೊಂದಿಗೆ ನೀವು ಜೀವಿಸ್ತಾ ಇದ್ರೆ, ಆತನೊಂದಿಗೆ ನಡೀತಾ ಇದ್ರೆ, ಆತನೊಂದಿಗೆ ಮಾತನಾಡ್ತಾ ಇದ್ರೇನೆ ನೀವು ಇಲ್ಲಿ ನಮ್ಮ ಮಧ್ಯದಲ್ಲಿ ಆತನು ಇಳಿದು ಬರುವುದನ್ನ ನೀವು ನೋಡಬಹುದು. ಆಗಲೇ ಅದ್ಭುತ ನಡೆಯೋದು. ಏನ್ ಮ್ಯಾಜಿಕ್ಕಾ? ಯಾವ್ದೋ ಮಂತ್ರವಾಗಿ ಅಲ್ಲಿ ಕೂತ್ಕೊಂಡು ಕಳಿಸ್ತಾನೆ ಅಂತೆಲ್ಲ ಈಗ ನಡೆಯಲ್ರಿ. ಅವೆಲ್ಲ ಸುಳ್ಳು. ನಮ್ಮ ಏಸಪ್ಪ ಯಾವ ಮಾಂತ್ರಿಕನೂ ಅಲ್ಲ. ನೀನ್ ಕರೆದ್ರೆ ಬರ್ತಾನೆ, ಇಲ್ಲ ಅಂದ್ರೆ ಹೋಗಂತಾನೆ. ಏಸಪ್ಪ ಕರೀದೆ ಬರೋನಾಗಿದ್ದಿದ್ರೆ ಇಷ್ಟೊತ್ತಿಗೆ ನಮ್ ಭೂಲೋಕವೇ ಪರಲೋಕ ಆಗ್ಬಿಡ್ತಾ ಇತ್ತು. ನಮ್ ದೇವ್ರು ಜೆಂಟಲ್ ಗಾಡ್. ಆತನಿಗೆ ಅಂತ ಒಂದು ಮರ್ಯಾದೆ ಇದೆ. ಕರೀದೆ ಆತನು ಬರುವ ಆತನಲ್ಲ. ನೀನು ಸ್ತುತಿಸದೆ, ನೀನು ಆತನನ್ನ ಆರಾಧನೆ ಮಾಡದೆ ಆತನು ನಿಮ್ಮ ಬಳಿಗೆ ಆತನು ಬರುವ ಆತನ ಅಲ್ಲ ಪ್ರಿಯ. ಆತನಿಗೆ ಸಲ್ಲಬೇಕಾದ ಮಾನ ಘನ ಸಲ್ಲಿಸಲೇಬೇಕು. ಇದನ್ನ ನಾವು, ಈ ರಹಸ್ಯಗಳನ್ನ ನಾವು ನಮ್ಮ ಜೀವಿತಗಳಲ್ಲಿ ತಿಳ್ಕೊಳ್ಬೇಕು. ಆವಾಗ ನಮಗೂ ಆತನಿಗೂ ಏನಾಗ್ತದೆ? ಒಂದು ಸಂಬಂಧ ಏರ್ಪಡ್ತದೆ. ನೆಕ್ಸ್ಟ್ ಆತನು ನೋಡುವಾಗ ನಮ್ಮನ್ನ 6ನೇ ವಚನಕ್ಕೆ ಬರುವಾಗ ಆತನು ಏನ್ ಹೇಳ್ತಾನೆ? ಯಾವ ರೀತಿಯಾಗಿ ನಾವು ಆತನನ್ನ ಆರಾಧನೆ ಮಾಡಬೇಕೆಂದು ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಓದಿ ಅದನ್ನ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಸಾಕು. ಅದ್ ಆಕ್ಚುಲ್ ಆಗಿ ನೀವು ನೋಡುವುದಾದ್ರೆ 5ನೇ ವಚನ ಆದ ನಂತರ ಈ 7ನೇ ವಚನ ಬರ್ಬೇಕಾಗಿ. 5ನೇ ವಚನ ಏನ ಹೇಳ್ತಾ ಇದೆ ಅಲ್ಲಿ? ಆತನೇ ಸಮುದ್ರವನ್ನ, ಆತನೇ, ಆಮೇಲೆ ಅದು ಆತನದೇ, ಒಣನೆಲವು ಆತನ. ಆಮೇಲೆ 7ನೇ ವಚನ ಓದಿ. ಆತನು ನಮ್ಮ ದೇವರು, ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆ. 7ನೇ ವಚನ ಅಲ್ಲಿ ಬಂದು ಆ ನಂತರ ನಮ್ಗೆ ಇಲ್ಲಿ ಏನ್ ಬರ್ಬೇಕಾಗಿತ್ತು? ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ನಾವು ಆತನು ಏನಾಗಿದ್ದಾನಂತೆ? ನಮ್ಮ ನಿರ್ಮಾಣಿಕನಾಗಿದ್ದಾನೆ. ಆತನೇ ಎಲ್ಲವನ್ನ ಸೃಷ್ಟಿ ಮಾಡಿದವ. ಇಲ್ಲಿ ಏನು ಒಂದು ರಹಸ್ಯ ಅಂದ್ರೆ, ಆತನು
ಎಲ್ಲವನ್ನ ಸೃಷ್ಟಿ ಮಾಡಿದ್ರು ಸೃಷ್ಟಿಗಳಲ್ಲಿ ಒಬ್ಬನಾಗಿ ಇಲ್ಲ. ಆತನೇ ಎಲ್ಲವನ್ನ ನಿರ್ಮಾಣ ಮಾಡಿದ್ರು, ಆ ನಿರ್ಮಾಣದಲ್ಲಿ ಅವನು ಒಬ್ಬನಾಗಿ ಇಲ್ಲ. ಆತನು ಆತ್ಮ ಸ್ವರೂಪನಾಗಿದ್ದಾನೆ. ಆತನು ಬೇರೆ ಪ್ರಿಯರೇ. ಅದೇ ನಮ್ಮಲ್ಲಿ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಆತನನ್ನು ಒಂದು ಸೃಷ್ಟಿ ಮಾಡಿ ಸೃಷ್ಟಿಯನ್ನ ಅವರು ಆರಾಧನೆ ಮಾಡ್ತಾರೆ. ಆದ್ರೆ ದೇವರು ಆ ಸೃಷ್ಟಿಯಲ್ಲಿ ಒಬ್ಬನಾಗಿಲ್ಲ. ಸೃಷ್ಟಿ ಮಾಡಿದ್ದಾನಷ್ಟೇ. ಆದ್ರೆ ಆ ಸೃಷ್ಟಿಯ ಮೇಲೆ ಆತನ ಅಧಿಕಾರ ನಡೆಸುವ ಆತನಾಗಿದ್ದಾನೆ. ಆತನೇ ನಿರ್ಮಾಣಿಕನಾಗಿದ್ದಾನೆ. ಆತನೇ ಸೃಷ್ಟಿ ಮಾಡಿದ ಆತನಾಗಿದ್ದಾನೆ. ಆತನನ್ನೇ ನಾವು ಆರಾಧನೆ ಮಾಡಬೇಕು. ಪೌಲನು ಅದನ್ನೇ ಸಹ ನಮಗೆ ಹೇಳುವ ಆತನಾಗಿದ್ದಾನೆ ರೋಮಾಪುರದವರಲ್ಲಿ ಅಲ್ವಾ. ಜನ ಏನ್ ಮಾಡಿದ್ದಾರಂತೆ, ಹುಚ್ಚರಾಗಿದ್ದಾರೆ. ಯೋಚನೆ ಮಾಡಿ 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 ದೇವ್ರು ಕಾಣಿಸ್ತಾ ಇಲ್ಲ, ಆದ್ರೆ ದೇವರಿಗೆ ಇವರೇ ಏನೋ ಕೊಡ್ತಾರಂತೆ. ಅವನ ಕಲ್ಪನೆಯಿಂದ ಅದನ್ನ ಕೊಡುವವರಾಗಿದ್ದಾರೆ. ಆದ್ರೆ ದೇವರಿಗೆ ನಾವು ಏನು ಮಾಡಕ್ಕಾಗಲ್ಲ. ನನ್ನ ಆತ್ಮವೇ ನನಗೆ ಕಾಣಿಸಲ್ಲ, ನಿನ್ ದೇವರ ಆತ್ಮ ಹೆಂಗ್ ಕಾಣಿಸ್ತಾನೆ? ಅವಾಗ ಹೆಂಗ್ ಕೊಡೋದು ನಾವು ಅವ್ರಿಗೆ ಒಂದು ಇದನ್ನು ರೂಪವನ್ನು. ಸೊ ನಾವು ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ನಾವು ಸಾಷ್ಟಾಂಗವರೆಗೆ ಆರಾಧಿಸಬೇಕು. ಅನೇಕ ಸಾರಿ ನಮ್ಮ ಸಭೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವೆರಡನ್ನು ಮಿಕ್ಸ್ ಮಾಡ್ಬಿಡ್ತಾರೆ. ಆರಾಧನೆ ಮಾಡಬೇಕಾದ್ರೆ ಸ್ತುತಿ ಮಾಡ್ತಾ ಇರ್ತಾರೆ, ಸ್ತುತಿ ಮಾಡ್ಬೇಕಾದ್ರೆ ಆರಾಧನೆ ಮಾಡ್ತಾ ಇರ್ತಾರೆ. ಹೆಂಗಿರ್ತದೆ ಗೊತ್ತಾ ಏಸಪ್ಪನ್ಗೆ? ಮೇಲೆ ಸ್ತುತಿ ಮಾಡಿ 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 ಇಲ್ಲಿ ಇಟ್ಬಿಟ್ಟಿರ್ತೀರ. ತಿರುಗು ಸ್ತುತಿ ಮಾಡಿದ್ರೆ ಹೆಂಗಿರ್ತದ್ರಿ? ದೊಡ್ಡನ್ ಕಗಡೆ ಹಾಕದಂಗ ಆಗ್ತದೆ ಅಷ್ಟೇ. ನಾವು ಆರಾಧನೆ ಮಾಡಬೇಕು. ಆತನಿಗೆ ಸಲ್ಲಬೇಕಾದಂತಹ, ಆತನು ಕುಳಿತುಕೊಂಡು ಬಿಟ್ಟಿದ್ದಾನೆ. ಈಗ ನಾವು ಆತನಿಗೆ ಸಲ್ಲಬೇಕಾದ ಮಾನ ಘನ ಅದನ್ನ ಇಲ್ಲಿ ಒಂದೇ ವಾರ್ಡಲ್ಲಿ ಆತನಿಗೆ ಹೇಳ್ತಾನೆ, ಸಾಷ್ಟಾಂಗವೆರಗಿ ಆತನಿಗೆ ಆರಾಧನೆ ಮಾಡೋಣ. ನಾವು ಕೂಡ ಅಲ್ವಾ ಸ್ಪೀಕರ್ ಹೋಗಿರ್ತೀವಿ, ಆಮೇಲೆ ತಿರುಗಿ ನೀವು ಸ್ತುತಿ ಪದಗಳನ್ನೇ ಕೃತಜ್ಞತೆಗಳನ್ನೇ ಸಲ್ಲಿಸ್ತಾ ಇದ್ರೆ ಎಲ್ಲಿವರೆಗೂ ಸಲ್ಲಿಸ್ತಾ ಇರ್ತೀರಾ? ಆತ ಕುಳಿತಾಯ್ತು. ಈಗ ಆತನಿಗೆ ಬೇಕಾದದ್ದು ಆತನಿಗೆ ನಾವು ನಮಸ್ಕಾರ ಮಾಡಬೇಕಾಗುತ್ತೆ. ಅದನ್ನ ಅರಿತು ನಾವು ಸಭೆಗಳಲ್ಲಿ ಇದನ್ನ ಸರಿಯಾಗಿ ಪರಿಪಾಲನೆ ಮಾಡಬೇಕಾಗಿದೆ. ನೆಕ್ಸ್ಟ್ ಆದ್ಮೇಲೆ ನಾವು ಇಲ್ಲಿ ಕೀರ್ತನೆಗಾರನು ಈಗ ನೀವು ಆರಾಧನೆ ಮಾಡಿದಾಗ ಏನ್ ಮಾಡ್ತಾರಂತೆ, ದೇವರು ನಮ್ಮ ಆರಾಧನೆಯನ್ನ ಕೇಳಿಸ್ಕೊಳ್ತಾನೆ ಅಥವಾ ಆರಾಧನೆಗೆ ಆತನು ತನ್ನನ್ನ ಒಪ್ಪಿಸಿಕೊಡ್ತಾನೆ. ಆದ್ರೆ ಇಲ್ಲಿ ಒಂದು ಎಚ್ಚರಿಕೆಯನ್ನ ಆತನು ಹೇಳ್ತಾ ಇದ್ದಾನೆ ಕೀರ್ತನೆಗಾರನು. ದೇವರು ಕೇಳಿಸ್ಕೊಳ್ತಾನೆ, ಆದ್ರೆ ದೇವರು ಮಾತನಾಡುವಾಗ ಈಗ ಓದಿ ಅದನ್ನ 7ನೇ ವಚನದ ಬಿ ಭಾಗವನ್ನು ಓದಿ. ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಚೆನ್ನಾಗಿ ಆರಾಧನೆ ಮಾಡಿ ವಾಕ್ಯ ಕೇಳಿಸಿಕೊಳ್ಳುವಾಗ ನಮ್ಮ ಮೈಂಡ್ ಆಫ್ ಆಗ್ಬಿಟ್ರೆ ಆಮೇಲೆ ನೋಡೋಣ ಅದು ಏನಾಗುತ್ತದೆ ಅಂತ. ಈಗ ನಾವು ನೋಡೋಣ ಈ ಹೊತ್ತು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಇಬ್ರಿಯ ಪದದಲ್ಲೂ ನಾವು ಇಬ್ರಿಯ ಪುಸ್ತಕದಲ್ಲೂ ನಾವು ನೋಡ್ಬೋದು. ಇಬ್ರಿಯ ಪುಸ್ತಕಕ್ಕೆ ನಿಮ್ಮ ಒಂದು ಬೈಬಲ್ ಅನ್ನ ತಿರುಗಿಸ್ರಿ. ಇಬ್ರಿಯ 3:7 3:15 4:7 ಯಾರ್ಯಾರಾದ್ರೂ 3 ಜನ ತೆಗೆದಿಟ್ಕೊಳ್ಳಿ. 3:7 3:15 4:7. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ. ನೆಕ್ಸ್ಟ್ 3:15. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ. ನೆಕ್ಸ್ಟ್ 4:7. ಅದರಲ್ಲಿ ಸೇರದೆ ಹೋದದ್ದರಿಂದಲೂ ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿ ಈ ಹೊತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡಿ ಅಲ್ವಾ. ಇಲ್ಲಿ ನೋಡಿ 3 ಕಡೆ ಅಲ್ಲಿ ಮಾತಾಡ್ತಾ ಇರೋನು ಯಾರಾಗಿದ್ದಾನೆ? ಅಲ್ಲಿ ಕೀರ್ತನೆಗಾರನು ಹೇಳ್ತಾ ಇಲ್ಲ. ನಾನು ಯಾಕೆ ಈ ವಚನ ನಿಮಗೆ ತೋರಿಸ್ತಾ ಇದ್ದೇನೆ ಅಂದ್ರೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಆತನು ಏನ್ ಹೇಳ್ತಾನೆ? ಈಗ ಓದಿ 3ನೇ ಅಧ್ಯಾಯ 7ನೇ ವಚನ. ಆದುದರಿಂದ ಪವಿತ್ರಾತ್ಮನು ಯಾರು ಹೇಳ್ತಾ ಇದ್ದಾನೆ? ಸ್ವತಃ ದೇವರೇ ಹೇಳ್ತಾ ಇದ್ದಾನೆ. ಈ ಹೊತ್ತು ನೀವು ದೇವರ ಶಬ್ದಕ್ಕೆ ಕಿವಿಗೊಡದೆ ಹೋದರೆ
ಕೀರ್ತನೆಗಾರನು ಹೇಳ್ದ. ಆದ್ರೆ ಇಲ್ಲಿ ನೀವು ನೋಡುವುದಾದ್ರೆ ಪವಿತ್ರಾತ್ಮನು ಸ್ವತಃ ಪವಿತ್ರಾತ್ಮನೇ ಹೇಳ್ತಾನೆ, ಈ ಹೊತ್ತು ನೀವು ದೇವರ ಶಬ್ದಕ್ಕೆ ಕಿವಿಗೊಡುವುದಾದ್ರೆ ಎಷ್ಟೋ ಒಳ್ಳೆಯದು. ಹೌದು ಪ್ರಿಯರೇ, ಅನೇಕ ಸಾರಿ ನಾವೇನ್ ಮಾಡ್ತೇವೆ, ಚೆನ್ನಾಗಿ ಆರಾಧನೆ ಮಾಡ್ತೇವೆ, ಆನಂತರ ದೇವರ ವಾಕ್ಯ ಬರುವಾಗ ನಾವು ಕೇಳಿಸಿಕೊಳ್ಳದೆ ಹೋಗ್ತೇವೆ. ಆ ಟೈಮ್ಗೆ ಏನಾಗ್ಬಿಡ್ತೀವಿ, ನಮ್ ಮೈಂಡ್ ಆಫ್ ಅಷ್ಟೇ. ಆನಂತರ ಎಲ್ಲಿ ಹೋಗ್ತದೆ ನಮ್ ಕಿವಿ ಒಳಗಡೆಗೆ ದೇವರ ವಾಕ್ಯ, ಎಲ್ಲಿಂದ ಕೇಳಿಸ್ಕೊಳ್ಳೋದು? ಯಾಕೆ ಇಲ್ಲಿ 3 ಸಾರಿಯಲ್ಲಿ ಆತನು ಹೇಳ್ತಾ ಇದ್ದಾನೆ ಅಂದ್ರೆ, ಅದು ಯಾವಾಗ್ಲೂ ಬೈಬಲ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಸಾರಿ ಬಂದ್ರೆ ಅದು ನಮಗೆ ಎಚ್ಚರಿಕೆನೆ. ದೇವರು ಎಚ್ಚರಿಸ್ತಾ ಇದ್ದಾನೆ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅಲ್ಲಿ ಆತನು ಹೇಳ್ತಾ ಇರುವುದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ಎಚ್ಚರಿಕೆ ಮಾಡುವಾಗ ನಾವು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳದೆ ಹೋದ್ರೆ ನಾವು ದೇವರನ್ನ ಏನ್ ಮಾಡ್ತೇವಂತೆ, ಪರೀಕ್ಷೆ ಮಾಡುವವರಾಗಿರ್ತೇವೆ. ಇದೇ ವಾಕ್ಯವನ್ನ ನೀವು ಕೆಳಗಡೆ ಓದಿ ನೋಡುವುದಾದ್ರೆ ಅದಕ್ಕಾಗಿ ಕೀರ್ತನೆಗಾರನು ಒಂದು ದೃಷ್ಟಾಂತವನ್ನ ಹೇಳ್ತಾನೆ. ಆ ದೇವ ಜನಾಂಗ ದೇವರ ಮಾತನ್ನ ಕೇಳಿಸಿಕೊಳ್ಳದೆ ಏನಾದ್ರಂತೆ, ಅವರು ದೇವರಿಗೆ ಕೋಪವನ್ನ ಎದುರಿಸಿದ್ರು ಅಂತ ನಾವು ನೋಡ್ತೇವೆ. ಸೊ ದೇವರ ವಾಕ್ಯವನ್ನ ಕೇಳುವಾಗ ನಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಳ್ಬಾರದು. ದೇವರು ವಾಕ್ಯಕ್ಕೆ ನಮಗೆ ದೇವರು ಯಾಕೆ ದೇವರ ವಾಕ್ಯವನ್ನ ಕೇಳಿಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ವಾಕ್ಯ ಓದೋಣವಾ? ಕೀರ್ತನೆ 50:23 ಓದಿ. ಗಲಾತ್ಯ 6:14 ಎರಡು ವಾಕ್ಯಗಳನ್ನ ಇಟ್ಕೊಳ್ಳಿ. ಮೊದಲನೇದಾಗಿ ಕೀರ್ತನೆ 50:23 ಓದಿ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ, ಯಾರು ಸ್ತುತಿ ಯಜ್ಞವನ್ನ ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ತನ್ನ ನಡತೆಯನ್ನ ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವುದು. ಏನಂತೆ, ಇಲ್ಲಿ ಡಿಂಗ್ ಡಾಂಗ್ ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಹೋದ್ಮೇಲೆ ನಾನು ನನ್ನದು ಅನ್ಕೊಂಡು ಕೂತಿದ್ರೆ ಅಲ್ವಾ, ಆರಾಧನೆ ಮಾಡುವಾಗ ನಾವು ಚೆನ್ನಾಗಿ ಕೈ ತಟ್ತೇವೆ, ಎಲ್ಲವನ್ನ ನಾವು ಮಾಡ್ತೇವೆ. ಆದ್ರೆ ಕಠಿಣವಾದದ್ದು ವಾಕ್ಯಕ್ಕೆ ತಮ್ಮನ್ನ ಒಪ್ಪಿಸಿಕೊಳ್ಳದೆ ಇರುವುದು. ಅದಕ್ಕೆ ಗಲಾತ್ಯದಲ್ಲಿ ಪೌಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಓದಿ ಯಾರಾದ್ರೂ. ಗಲಾತ್ಯ 6:16. ಈ ಸ್ತೋತ್ರಕ್ಕೆ ಸರಿಯಾಗಿ ನಡೆಯುವವರೆಲ್ಲರಿಗೆ, ಅಂದರೆ ದೇವರ ಇಸ್ರೇಲರಿಗೆ ಶಾಂತಿಯೂ ಕರುಣೆಯೂ ಆಗಲಿ. ಯಾವ ಸೂತ್ರಕ್ಕೆ ಅಂದ್ರೆ 15ನೇ ವಚನ ಓದಿ. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೆ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಹೊಸ ಸೃಷ್ಟಿಯೇ ಬೇಕು. ದೇವರನ್ನ ಸ್ತುತಿಸಿ ಆರಾಧನೆ ಮಾಡಿದ ನಂತರ ದೇವರು ನಮ್ಮಿಂದ ಏನನ್ನ ಎದುರು ನೋಡ್ತಾ ಇದ್ದಾನೆ, ನಾವು ಹೊಸ ಸೃಷ್ಟಿಗಳಾಗಿರ್ಬೇಕು. ನಮ್ಮ ನಡತೆಗಳನ್ನ ನಾವು ಸರಿಪಡಿಸಿಕೊಳ್ಬೇಕು. ಇದ್ದ ಹಾಗೇ ಇರೋದು. ಸಾಯುವವರೆಗೂ ನಮ್ಮ ಬುದ್ಧಿ ಏನಾಗಲ್ಲ ಅಂತೆ, ಹೋಗೋದೇ ಇಲ್ಲ. ನಿಮ್ಮನ್ನ ನೀವೇ ಯೋಚನೆ ಮಾಡ್ಕೊಳ್ಳಿ. ಯಾರು ತಿದ್ಬೇಕಾದಂತಹ ಅವಶ್ಯಕತೆ ಇಲ್ಲ. ನಿಮ್ಮನ್ನ ನೀವೇ ತಿಳ್ಕೊಳ್ಳಿ. ನಾನು ರಕ್ಷಣೆ ಹೊಂದಿದ ದಿನದಿಂದ ಇದುವರೆಗೂ ನನ್ನಲ್ಲಿ ಬದಲಾವಣೆ ಆಗಿದ್ಯಾ? ನಾನು ಆಲೋಚನೆ ಮಾಡುವುದು ಬದಲಾವಣೆ ಆಗಿದ್ಯಾ? ಯಥಾ ಪ್ರಕಾರವೇ ಸಭೆ ಬಿಟ್ಟ ನಂತರ ಆಚೆ ಹೋದ್ರೆ ಲೌಕಿಕ ಕಾರ್ಯ ಮಾತಾಡ್ತಾ ನೋಡ್ರಿ, ನಾನ್ ನಿಂತ್ಕೊಂಡು ಕೇಳಿಸ್ಕೊತಾ ಈ ವಾಲೆ ಹೆಂಗೆ, ಆ ವಾಲೆ ಏನ್ರಿ ಇದೆಲ್ಲ, ಈ ಸೀರೆ ಏನ್ ತಗೊಂಡೆ, ಆ ಕ್ರಿಕೆಟ್ ಏನು, ಈಗ ಇದಕ್ಕ ಸಭೆ ಬರ್ತೀವಿ ನಾವು. ಬೇಜಾರಾಗಲ್ಲ? ಇಷ್ಟವರೆಗೂ ನಾವು ದೇವರನ್ನ ಆರಾಧನೆ ಮಾಡಿ ವಾಕ್ಯ ಕೇಳಿ ಸಭೆ ಬಿಟ್ಟ ನಂತರ ಸಭೆಯ ಒಂದು ಆವರಣದಲ್ಲೇ ಯಾವಾಗ ನಾವು ಬದಲಾಗುವುದು? ಒಬ್ಬರಾನ ಪಾಸ್ಟರ್ ಹತ್ರ ಬಂದು ಈ ವಾಕ್ಯದಾಗ ಇನ್ನೂ ನನಗೆ ಅರ್ಥ ಆಗಲಿಲ್ವೇ,
ಇದರ ರಹಸ್ಯ ಏನು ಅಂತ ಒಂದು ಸಾರಿ ಆದ್ರೂ ನೀವು ಫೋನ್ ಮಾಡಿ ಕೇಳಿರ್ತೀರಾ? ನೆವರ್. ಇದು ಈ ಸಭೆ ಮಾತ್ರ ಅಲ್ಲ, ಯಾವ ಸಭೆಯಲ್ಲೂ ಅಷ್ಟೇನೆ. ಆದ್ರೆ ನಾನು ಹೇಳಲ್ಲ, ಇಲ್ಲಿ ವಾಕ್ಯ ಹೇಳ್ತದೆ, ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ಹೃದಯವನ್ನ ಕಠಿಣ ಮಾಡಿಕೊಳ್ಳಬೇಡಿ ಅಂತ. ವಾಕ್ಯ ಕೇಳಿಸಿಕೊಂಡಾಗ ನಾವು ಏನಾಗಬೇಕು? ಹೊಸ ಸೃಷ್ಟಿಗಳಾಗಿ ಮಾರ್ಪಡಬೇಕು. ಅದಕ್ಕೆ ದೇವರು ವಾಕ್ಯವನ್ನ ಮಾತನಾಡೋದು. ಆ ಒಂದು ಜನಾಂಗ ದೇವರ ಮಾತನ್ನ ಕೇಳದೆ ಏನಾದ್ರು ಅನ್ನೋದನ್ನ ನಾವು ನೋಡುವುದಾದ್ರೆ, ದೇವರ ವಾಕ್ಯವನ್ನ ಕೇಳಿಸಿಕೊಂಡು ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಳ್ಳದೆ ಇದ್ರೆ, ಇವಾಗ ನಾವು ಓದೋಣ 95ನೇ ಕೀರ್ತನೆಯಲ್ಲಿ 10ನೇ ಭಾಗವನ್ನ ಓದ್ಕೊಂಡು ಬನ್ನಿ. 10, 11. ನಾನು 40 ವರ್ಷ ಆ ಸಂತತಿಯವರ ನಾನು 40 ವಿಷಯದಲ್ಲಿ ವರ್ಷ ಆ ಸಂತತಿ ಅಂದ್ರೆ ಹಳೆ ಒಡಂಬಡಿಕೆಯ ಸಂತತಿಯವರು, ಮೋಶೆ ಕಾಲದಲ್ಲಿ ಇದ್ದಂತಹ ಸಂತತಿಯವರೊಂದಿಗೆ ನಾನು ಮಾತನಾಡಿದೆ. ಓದಿ. ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಆ ಸಂತತಿಯವರ ವಿಷಯದಲ್ಲಿ ನಾನು ಬೇಸರಗೊಂಡೆನು. ದೇವರು ಬೇಸರಗೊಂಡ್ರೆ ಈ ಲೋಕ ಇರ್ತದೇನ್ರಿ? ನಾವಿರ್ತೇವೇನ್ರಿ? ಫಸ್ಟ್ ಆಫ್ ಆಲ್ ಅದಕ್ಕೆ ಅವ್ರು ಏನಾದ್ರಂತೆ, ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವರು. ಈ ಜನರು ಹೃದಯದಲ್ಲಿ, ಯಾವ ಜನರು? ಇವಾಗ ನಿಮ್ಮನ್ನ ಹಾಕೊಂಡ್ರಿ ವಾಕ್ಯ ಕೇಳಿಸ್ಕೊಂಡು ಕ್ಯಾಥ್ರಿನ್ ಹೃದಯದಲ್ಲಿ ತಪ್ಪು ಹೋಗಿದ್ದಾಳೆ, ನನ್ನ ಮಾರ್ಗವನ್ನ, ದೇವರ ಮಾರ್ಗವನ್ನ ತಿಳಿಯದವಳಾಗಿದ್ದಾಳೆ ಅಂತ ದೇವ್ರು ಹೇಳ್ಕೊಂಡಂತೆ. ಎಂತ ಒಂದು ಪರಿತಾಪಕರ ಅಲ್ವಾ? ದೇವ್ರು ಎದುರು ನೋಡೋದೇ ನನ್ನಿಂದ ಪರಿಶುದ್ಧತೆನೆ, ಬದಲಾವಣೆನೆ. ಆದ್ರೆ ನಾನು ಹಾಗೇ ಇರ್ತೀನಿ ಮೇಲೆ ಮಳೆ ಸುದ್ದಂಗೆ ಅಂದ್ರೆ. ಅದಕ್ಕೆ ಪೇತ್ರ ಒಂದು ಒಳ್ಳೆ ಚೆನ್ನಾಗಿ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ ಹೇಳ್ರಿ? ನಾಯಿ ಕಕ್ಕಿದ್ದನ್ನೇ ತಿನ್ನುವುದಕ್ಕೆ ಬಂತಾನೆ. ನಾಚಿಕೆ ಆಗಲ್ಲ? ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ದೆ ಇದ್ರೆ ನನ್ನ ಏಸಪ್ಪ ಅಲ್ಲಿ ಅಳ್ತಾ ಇರ್ತಾನೆ ಅನ್ನೋದು ನಮಗೆ ಗೊತ್ತಾ? ನೆವರ್. ನಾವು ಆ ರೀತಿಯಾಗಿ ಇರುವುದಾದ್ರೆ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ತೇವೆ. ಕರ್ತನು ನನ್ನ ಕುರಿತು ಬೇಸರಗೊಳ್ಳುವುದಾದ್ರೆ ನಾನು ಚೆನ್ನಾಗಿರಕ್ಕಾಗ್ತಾನ? ಆಗಲ್ಲ ಪ್ರಿಯರೇ. ಆತನಿಗೆ ತಾಳ್ಮೆ ತಪ್ಪುತ್ತದೆ. ಆಗ ನನ್ನ ಜೀವಿತ ಮೂರಾ ಬಟ್ಟೆ ಆಗ್ಬಿಡ್ತದೆ. ಇದು ನಾನು ಮಾತನಾಡ್ತಾ ಇಲ್ಲ, ನಾನು ಮಾತನಾಡೋದು ಇಲ್ಲ. ಸಭೆಗೆ ಕೊಡುವಂತಹ ಒಂದು ಎಚ್ಚರಿಕೆಯನ್ನ ನಾವು ತೆಗೆದುಕೊಳ್ಬೇಕಾಗಿ ನಾನು ಕೇಳ್ತಾ ಇದ್ದೇನೆ ಪ್ರಿಯರೇ. ಹಾಗೆ ಓದಿ. ಆದುದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು ಅಂತ ದೇವರಲ್ಲಿ ಹೇಳ್ತಾ ಇದ್ದ. ಒಂದು ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆ ಜನಾಂಗ ದೇವರು ಆರಿಸಿದಂತಹ ಜನಾಂಗ, ದೇವರೇ ಸ್ವಂತ ಕೈಯಿಂದ ಕಟ್ಟಿದಂತಹ ಒಂದು ಜನಾಂಗ. ನಾವೇನಾಗಿದ್ದೇವೆ? ನಮ್ಮನ್ನೇನ್ ಸೈತಾನ ಕರ್ಕೊಂಡು ಬಂದ? ದೇವರ ಅಲ್ವಾ ಕರ್ಕೊಂಡು ಬಂದಿದ್ದು? ಹಾಗಾದ್ರೆ ನಮ್ಮನ್ನ ಮಾತ್ರ ಬಿಟ್ಬಿಡ್ತಾನೋ ದೇವರು? ಇಲ್ಲ ಪ್ರಿಯ. ದೇವರು ಏನ್ ಮಾಡ್ತಾ ಇರ್ತಾನೆ ಗೊತ್ತಾ? ಸಮಯಕ್ಕಾಗಿ ಕಾಯ್ತಾ ಇರ್ತಾನೆ. ನೀವು ಇದರ ಕುರಿತು ಓದಬೇಕು ಅಂದ್ರೆ ಕೀರ್ತನೆ 1ರಲ್ಲಿ ಓದಿ ನೋಡಿ. ಆತನೇ ಹೇಳ್ತಾನೆ, ನಾನು ಕೂಗಿವಾಗದೆಲ್ಲ ನೀನೇನ್ ಮಾಡ್ದೆ? ಹೋಗು ಹೋಗು, ಇಲ್ಲ ನಾಳೆ ಬದಲಾಗ್ತೀನಿ ಅಂತ ಅನ್ಕೊಂಡೇ ಇರು. ಒಂದು ಕಾಲ ಬರ್ತದೆ, ನಾನ್ ನಿನ್ನನ್ನು ನೋಡಿ ನಗುತ್ತೀನಿ ಅಂತ ದೇವರಾತ್ಮನೆ ಹೇಳ್ತಾನೆ. ನಾವೇ ಹೇಳಲ್ಲ. ಮನುಷ್ಯನ್ ನಕ್ಕಿದ್ರೆ ಏನ್ ಪ್ರಯೋಜನ ಇಲ್ರಿ, ಅವ್ರೇನ್ ನಮ್ ಕೂದಲು ಕೂಡ ಕೊಂಗ್ಸಕ್ಕಾಗಲ್ಲ. ಆದ್ರೆ ದೇವರು ನಕ್ಕಿದ್ರೆ ಅದನ್ನೇ ಅಲ್ಲಿ ಕೀರ್ತನೆ 1ರಲ್ಲಿ ಆತನೇ ಹೇಳ್ತಾನೆ, ನಾನ್ ಕರೆದಾಗ ನೀನ್ ಕೇಳಲಿಲ್ಲ, ಈಗ ನೀನ್ ಕೂಗೋ ಬಡ್ಕೋ, ನಾನ್ ನಿನ್ನ ನೋಡಿ ಪರಿಹಾಸ್ಯ ಮಾಡ್ತೇನೆ ಅಂತ ದೇವರೇ ಹೇಳ್ತಾನೆ. ಆ ಒಂದು ದುಸ್ಥಿತಿಗೆ ನಾವು ಬರಬಾರದು ಎನ್ನುವುದಾದ್ರೆ ಎದ್ದು ನಿಂತುಕೊಂಡು ನಮ್ಮನ್ನ ಸಮರ್ಪಣೆ ಮಾಡೋಣ ಪ್ರಿಯರೇ. ಕೀರ್ತನೆಗಾರನು ಕೊಡುವಂತಹ ಎಚ್ಚರಿಕೆಯನ್ನ ನಾವು ಗಮನದಿಂದ ಒಪ್ಪಿಕೊಳ್ಳೋಣ ಪ್ರಿಯರೇ. ನಮ್ಮೊಂದಿಗೆ ದೇವರು ಮಾತನಾಡ್ತಾ ಇದ್ದಾನೆ. ದೇವರಿಗೆ ನಮ್ಮನ್ನ ಒಪ್ಪಿಸಿಕೊಡೋಣ. ಆ ಒಂದು ಸಂತತಿ ನಾಶವಾದಂತೆ ವಾಕ್ಯ ಕೇಳಿಸಿಕೊಳ್ಳದೆ ಆತನಿಗೆ ನಮ್ಮನ್ನ ನಾವು ಹಾಗೇ ಇರುವುದಾದ್ರೆ ದೇವರಿಗೆ ಬೇಸರಗೊಂಡು ಆತನು ನಮ್ಮನ್ನ
ಆತನ ವಿಶ್ರಾಂತಿಯಲ್ಲಿ ಸೇರಿಸದೆ ಹೋದಾನು. ಎಚ್ಚರಿಕೆಯಿಂದ ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಏನಾಗಿದ್ದೇವೆ ಅಂತ ಬೇರೆಯವರು ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ. ನನ್ನ ಆತ್ಮಕ್ಕೆ, ನನ್ನ ಹೃದಯಕ್ಕೆ, ನನ್ನ ಮನಸ್ಸಿಗೆ ನಾನು ಯಾರಾಗಿದ್ದೇನೆ ಅಂತ ಚೆನ್ನಾಗಿ ಗೊತ್ತು. ಕರ್ತನ ಮುಂದೆ ಅದನ್ನ ಒಪ್ಪಿಕೊಂಡು ಬಿಟ್ಟು ಬಿಡೋಣ ಪ್ರಿಯರೇ. ಬಿಟ್ಟು ಬಿಡುವುದಾದರೆ, ನಮ್ಮನ್ನ ಬದಲಾಯಿಸಿಕೊಳ್ಳುವುದಾದರೆ ಆತನ ಒಂದು ಸಂಪೂರ್ಣವಾದ ರಕ್ಷಣೆ ನಮಗೆ ದೊರಕುತ್ತದೆ. ರಕ್ಷಣೆಯನ್ನ ಕೊಟ್ಟ ದೇವರು ನಮ್ಮನ್ನ ಬಿಟ್ಟು ಬಿಡಬಾರದು ಪ್ರಿಯರೇ. ಆ ರಕ್ಷಣೆಯನ್ನ ನಾವು ಕಳಕೊಳ್ಳದಂತೆ ನಮ್ಮನ್ನ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಈಗ ನಿಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳುವಂತಹ ಒಂದು ಸಮಯ ಪ್ರಿಯರೇ. ನಿಮ್ಮನ್ನ ನೀವು ಸಮರ್ಪಣೆ ಮಾಡಿ. ನೀವೇನಾಗಿದ್ದೀರಾ ಎಂದು ನಿಮಗೆ ಗೊತ್ತು, ದೇವರಿಗೆ ಗೊತ್ತು. ಆತನ ಮುಂದೆ ನಾಟಕ ಬೇಡ ಪ್ರಿಯರೇ. ಆತನಿಗೆ ನಮ್ಮನ್ನ ಒಪ್ಪಿಸಿಕೊಟ್ಟು ಇನ್ನು ಮುಂದೆ ಆದರೂ ನಾವು ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ಜಾಗ್ರತೆಯಿಂದ ಕೇಳಿಸಿಕೊಂಡು ನಮ್ಮನ್ನ ಬದಲಾವಣೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನಾದ ದೇವನೇ, ಹೌದು ಸ್ವಾಮಿ, ಅಪ್ಪ, ಈ ವಾಕ್ಯಗಳು ನನ್ನ ಬಾಯಿಂದ ಬಂದದ್ದಲ್ಲ ಸ್ವಾಮಿ. ಏಸಪ್ಪ, ನೀನು ಮಾತನಾಡಿದ್ದಿ ಸಭೆಗೆ ಕರ್ತನೆ, ಸಭೆಯೇ ಎಚ್ಚರಗೊಳ್ಳು ಎಂದು ಹೇಳಿದ್ದಿ ಸ್ವಾಮಿ. ತಿರುಗಿ ತಿರುಗಿ ಅವರು ಕರ್ತನೆ ಪಾಪ ಮಾಡದಂತೆ ಕರ್ತನೆ, ತಿರುಗಿ ತಿರುಗಿ ಸ್ವಾಮಿ ನಿನ್ನ ರಕ್ಷಣೆಯನ್ನ ಕಳಕೊಳ್ಳದಂತೆ ಸ್ವಾಮಿ ನೀನು ಮಾತನಾಡಿದ್ದಿ ಕರ್ತನೆ. ಏಸಪ್ಪ, ನೀನವರೊಂದಿಗೆ ಕರ್ತನೆ ವ್ಯವಹರಿಸುವಾತನಾಗಿದ್ದಿ. ನೀನು ಸಭೆಯ ಪ್ರತಿಯೊಬ್ಬ ಮಕ್ಕಳನ್ನ ಬಲ್ಲವನಾಗಿದ್ದಿ ಕರ್ತನೆ. ನೀನ್ ಕಾರ್ಯ ಮಾಡು. ನಿನ್ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಬೇಡುವವಳಾಗಿದ್ದೇನೆ ಒಳ್ಳೆಯ ತಂದೆಗೆ. ಕಡೆ ಪ್ರಾರ್ಥನೆ ಮಾಡ್ಕೋಣ. ನನ್ನ ಮನವೇ ನನ್ನ ಸರ್ವೇಂದ್ರಗಳ ನನ್ನ ಮನವೇ ನಮ್ಮ ಕರ್ತಾನ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ಮೇಲೊಂದಿಗೆ ಇರಲಿ. Praise the Lord. Let Jesus lead you in the holiness.